ಸರ್ ನಮಸ್ತೆ. ಬಜಾಜ್ ಆಟೋ ಯಾವಾಗ ತೊಗೊಂಡ್ರಿ ಸರ್? ನಾನು ತೊಗೊಂಡು 8 ತಿಂಗಳಾಯಿತು. 8 ತಿಂಗಳು ಆಟೋ ಎಲ್ಲ ಇಲ್ಲ, ಅದು ಮಾಮೂಲಿ ಅದು ಗ್ಯಾಸ್ ಆಟೋಗಳಿಗೆಲ್ಲ ಓಡಿಸಿದ್ರೆ ಇದು ನಮಗೆ ವರ್ತ್ ಅನಿಸುತ್ತೆ. ಯಾಕೆಂದರೆ 8 ತಿಂಗಳಿಂದ ಓಡಿಸ್ತಾ ಇದ್ದೀವಿ, ಇದುವರೆಗೂ ಏನು ತೊಂದರೆ ಇಲ್ಲ. ಮತ್ತು ಅದು ದುಡ್ದಿದ್ದೆಲ್ಲ ಹೆಚ್ಚು ಕಮ್ಮಿ 300-400 ರೂಪಾಯಿ ಅದಕ್ಕೆ ಗ್ಯಾಸ್ ಹಾಕ್ಸ್ಬೇಕು. ನಾವು ದುಡ್ದಿರೋದೇ 800-900 ರೂಪಾಯಿ ದಿನಕ್ಕೆ, ಅಮ್ಮಮ್ಮ ಅಂದರೆ 1000 ರೂಪಾಯಿ. ಅದರಲ್ಲೇ 300-400 ರೂಪಾಯಿ ಅದಕ್ಕೆ ಗ್ಯಾಸ್ ಹೋದರೆ ನಮಗೇನು ಉಳಿತೆ, ನಮ್ಮ ಖರ್ಚೆಲ್ಲ ಬಿಟ್ಟು. ಸೊ ಹಂಗಾಗಿ ಐಡಿಯಾ ಮಾಡಿ ಇದು ತೊಗೊಂಡ್ವಿ. 8 ತಿಂಗಳಾಗಿದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ನಡೀತಾ ಇದೆ. ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ಸರ್ ಡೈಲಿ? ಡೈಲಿ ನಮಗೆ 170-180 ಕಿಲೋಮೀಟ್ರ್ ಬೇಕು. ಬಟ್ ಇದು ಬರೋದು ಒಂದು ಚಾರ್ಜ್ಗೆ 120, ಮ್ಯಾಕ್ಸಿಮಮ್ 130-120 ಬರುತ್ತೆ. ಮತ್ತು 2 ಸಲ ಮತ್ತು ಮಧ್ಯಾಹ್ನ ಲಂಚ್ ಅವರಲ್ಲಿ ಒಂದು 2 ಅವರ್ ಚಾರ್ಜ್ ಹಾಕ್ಕೊಂಡ್ರೆ ಮತ್ತು ಡೈಲಿ ಪೂರ್ತಿ ಬರುತ್ತೆ. ಅದು ಫುಲ್ ಚಾರ್ಜ್ ಆಗ್ಬೇಕಂದ್ರೆ ಎಷ್ಟು ಅವರ್ ಬೇಕು ಸರ್? 4 ಅವರ್ ಬೇಕು. 4 ಅವರ್ 4 ಅವರ್ ಬೇಕು. 4 ಅವರ್ ಮಾಡಿದ್ರೆ 120 ಕಿಲೋಮೀಟರ್ ಓಡುತ್ತೆ. 4 ಅವರ್ ಮಾಡಿದ್ರೆ 120 ಕಿಲೋಮೀಟ್ರ್ ಬರುತ್ತೆ. ನೀವು ಮತ್ತೆ ಶಾರ್ಟೇಜ್ ಅದು ಶಾರ್ಟೇಜ್ ಬರುತ್ತೆ. ಒಬ್ಬ ಡ್ರೈವರ್ಗೆ ಬೆಳಗ್ಗೆ 7 ಗಂಟೆ 8 ಗಂಟೆಯಿಂದ ದುಡಿತೀನಿ ಅಂತಂದರೆ 10 ಗಂಟೆವರೆಗೂ ಡ್ಯೂಟಿ ಮಾಡ್ತೀನಿ ಅಂತಂದರೆ 170-180 ಕಿಲೋಮೀಟ್ರ್ ಬೇಕು ಪಕ್ಕ. ಸೊ ಹಂಗಾಗಿ 120 ಸಾಲೋದಿಲ್ಲ. ಮಧ್ಯಾಹ್ನ ಲಂಚ್ ಅವರಲ್ಲಿ ನಾವು ಮನೆಗೆ ಹೋಗ್ಬಿಟ್ಟು ಮತ್ತೆ 2 ಅವರ್ ಚಾರ್ಜ್ ಹಾಕ್ಕೊಳ್ತೀವಿ. ಏನು ಊಟ ಮಾಡ್ದಂಗೆ ಆಗುತ್ತೆ, ಮನೆ ಊಟ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಒಂದು 2 ಅವರ್ ರೆಸ್ಟ್ ಮಾಡಿಬಿಟ್ಟು ಮತ್ತು 2 ಗಂಟೆಯಿಂದ 4 ಗಂಟೆ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಬಂದರೆ ಮತ್ತೆ 10-11 ಗಂಟೆವರೆಗೂ ಓಡಿಸ್ಬೋದು. ಸೊ ಅದಕ್ಕೆ ಹೋಲಿಸಿದ್ರೆ ಗ್ಯಾಸ್ ಗಾಡಿಗೆ ಹೋಲಿಸಿದ್ರೆ ಪರವಾಗಿಲ್ಲ, ಇದು ಬೆಸ್ಟ್ ಅನಿಸುತ್ತೆ. ಗ್ಯಾಸ್ ಹಾಕಿದ್ರೆ ಎಷ್ಟು ಬೇಕಾಗೋದು? ಇದರಿಂದ ಎಷ್ಟು ಉಳಿತಾ ಇದೆ? ಇದರಿಂದ ಏನಿಲ್ಲ, ಇದು ಗ್ಯಾಸ್ಗಾದರೆ ನಾನು ಹೇಳ್ದಂಗೆ 300-400 ರೂಪಾಯಿ ಗ್ಯಾಸ್ ಡೈಲಿ ಗ್ಯಾಸ್ ಬೇಕು. ಅದಕ್ಕೆ ಆ ಲೆಕ್ಕ ತೊಗೊಂಡ್ರೆ 4-3-12 ತಿಂಗಳಿಗೆ 12,000 ರೂಪಾಯಿ ಹೋಗುತ್ತೆ ಅದಕ್ಕೆ. ಸೊ ಅದೇ ಲೆಕ್ಕ ತಗೊಂಡ್ರೆ ಇದಕ್ಕೆ ಏನಿಲ್ಲ ಅಂದರೆ 2,500-3,000 ಮ್ಯಾಕ್ಸಿಮಮ್ ಕರೆಂಟ್ ಚಾರ್ಜ್ ಬರೋದು ಇದಕ್ಕೆ. ಸೊ ಹಂಗಾಗಿ ಇದಕ್ಕೂ ಹೋಲಿಸಿದ್ರೆ ತುಂಬ ಹೊರ್ತು ಒಂದು 10-15 ರೂಪಾಯಿ ಉಳಿಸ್ಬೋದು. ಇದು ತೊಗೊಂಡಿರೋದು ಲೋನ್ ಮೇಲೆ ತೊಗೊಂಡಿರೋದು 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿರೋದು. ಆ್ಯಕ್ಚುಲಿ ಬಂದು ಇದು ಕ್ಯಾಶ್ಗೆ ಅಂದರೆ 3.5 ಲಕ್ಷ ರೂಪಾಯಿ ಆಗುತ್ತೆ. 3.5 ಲಕ್ಷ ರೂಪಾಯಿ ನಾವು ಸಾಮಾನ್ಯ ಆಟೋದವ್ರು ಯಾರು ಕ್ಯಾಶ್ ಕೊಟ್ಟು ತೊಗೊಳ್ಳೋ ಕೆಪಾಸಿಟಿ ಇರೋದಿಲ್ಲ, ಎಲ್ಲ ಲೋನ್ ಮೇಲೆ ತೊಗೊಳ್ಳೋದು. ಲೋನ್ ಮೇಲೆ ತೊಗೊಂಡಾಗ ಏನಂತಂದರೆ ಅದು 1.25 ಲಕ್ಷ ಎಕ್ಸ್ಟ್ರಾ ಆಗುತ್ತೆ. ಅದೆಲ್ಲ ಸೇರಿ EMI ನಮಗೆ 9,500 ಬರುತ್ತೆ ತಿಂಗಳಿಗೆ. ಅದು 4 ವರ್ಷಕ್ಕೆ ಲೋನ್ ಇದೆ. ಅದು ನೀವು ಡೈಲಿ ಏನು ಪೆಟ್ರೋಲ್ ಗ್ಯಾಸ್ ದುಡ್ಡಲ್ಲಿ ಅದನ್ನು EMIಗೆ ಅಂತ ಮೀಸಲಿಡಬೇಕು ಅಷ್ಟೇ. ಅದನ್ನು ನಮ್ಮದಲ್ಲಪ್ಪ ಇದು ಬಾಡಿಗೆ ಗಾಡಿ ಓಡಿಸ್ತಾ ಇದ್ದೀವಿ ಅಂದ್ಬಿಟ್ಟು ಅದಕ್ಕೋಸ್ಕರ ಎತ್ತಿಟ್ರೆ ಒಂದು 3-4 ವರ್ಷದಲ್ಲಿ ಸ್ವಂತ ಗಾಡಿ ಆಗುತ್ತೆ. ಸ್ವಂತ ಗಾಡಿ ಆಗುತ್ತೆ. ಮೇಂಟೆನೆನ್ಸ್ ಏನಾದ್ರು ಬರುತ್ತೆ ಸರ್ ಇದಕ್ಕೆ? ಇಲ್ಲ ಸರ್, ಸದ್ಯಕ್ಕೆ ಏನು 0 ಮೇಂಟೆನೆನ್ಸ್ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರನೇ 0 ಮೇಂಟೆನೆನ್ಸ್ ಇದೆ. ಇದರಲ್ಲಿ ಯಾವುದೇ ಗ್ರೀಸಿಂಗ್ ಇಲ್ಲ, ಯಾವುದೇ ಆಯಿಲ್ ಹಾಕಂಗಿಲ್ಲ, ಏನಿಲ್ಲ. ಸೊ ಏನು 0 ಮೇಂಟೆನೆನ್ಸ್ ಇದೆ. ಸೊ ಚೆನ್ನಾಗಿ ನಡೀತಾ ಇದೆ. ಏನಂತಂದರೆ ಅವರು ಕಂಪ್ನಿಯವ್ರು ಕೊಟ್ಟಿರೋದು ವಾರಂಟಿ ಕೊಟ್ಟಿದ್ದಾರೆ. ಏನು ಬ್ಯಾಟ್ರಿ ಇದರಲ್ಲಿ ಬರೋದೇ ಮೇಯ್ನು ಬ್ಯಾಟ್ರಿ ಬರೋದು. ಬ್ಯಾಟ್ರಿ ವಾರಂಟಿ 5 ವರ್ಷ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ 5 ವರ್ಷ ಬ್ಯಾಟ್ರಿದು ಏನೂ ತೊಂದರೆ ಇಲ್ಲ ಅಂತ ಅಂದ್ಬಿಟ್ರೆ ನನ್ನ ಪ್ರಕಾರ ಎಲ್ಲ ಆಟೋದವ್ರೂ EV ಗಾಡಿನೇ ತೊಗೊಳ್ತಾರೆ. ಬ್ಯಾಟ್ರಿ 5 ವರ್ಷ ಆದಮೇಲೆ ಚೇಂಜ್ ಮಾಡಿ ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಪ್ರೆಸೆಂಟ್ ರೇಟಲ್ಲಿ ಬ್ಯಾಟ್ರಿ ವ್ಯಾಲ್ಯೂ ಬಂದ್ಬಿಟ್ಟು 1,10,000 ರೂಪಾಯಿ ಇದೆ ಪ್ರೆಸೆಂಟ್ ವ್ಯಾಲ್ಯೂ. ಬರೀ ಬ್ಯಾಟ್ರಿಗೆ 1,10,000. ಅದೇ ಮೇಯ್ನ್ ಇರೋದೇ EV ಗಾಡಿ ಅಂತಂದರೆ ಬ್ಯಾಟ್ರಿನೇ ಮೇಯ್ನ್. ಅದರಲ್ಲಿ 1,10,000 ರೂಪಾಯಿ ಈಗ ಪ್ರೆಸೆಂಟ್ ರೇಟ್ ಇದೆ. ನಮ್ಮ ಮುಂದಕ್ಕೆ ಇನ್ನು ಆಫ್ಟರ್ವರ್ಡ್ಸು ಇನ್ನು ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಯಾಕೆಂತಂದರೆ ಪಾಪ್ಯುಲಾರಿಟಿ ನೋಡಿಕೊಂಡು ಈ ಕಂಪ್ನಿ ಮೇಂಟೆನೆನ್ಸ್ ನೋಡ್ಕೊಂಡು ಗಾಡಿಗಳು ಹೆಚ್ಚಾದಾಗ ಅದರ ಮ್ಯಾನುಫ್ಯಾಕ್ಚರು ಬೇಡಿಕೆ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ನೋಡಿಕೊಂಡು ಮುಂದಕ್ಕೆ ಕಡಿಮೆ ಆಗ್ಬೋದು ಅಂದ್ಕೊಂಡಿದ್ದೀವಿ. ಈಗ ಅಷ್ಟಿದೆ, ಅವಾಗೆಲ್ಲ ಮ್ಯಾನುಫ್ಯಾಕ್ಚರ್ ಜಾಸ್ತಿ ಆಗುತ್ತೆ ಬ್ಯಾಟ್ರಿಗಳು, ಆವಾಗ ನಮಗೆ ಅದು ಕಡಿಮೆ ಆಗ್ಬೋದು ಅಂದ್ಕೊಂಡಿದ್ದೀವಿ. 1,10,000 ಅಂದರೆ ಆಲ್ಮೋಸ್ಟ್ ತಿಂಗಳಿಗೆ 10,000 ರೂಪಾಯಿ ಪೆಟ್ರೋಲ್. ಅದಕ್ಕೆ ಅಂತಲೂ ಸಪ್ರೇಟಾಗಿ ಎತ್ತಿರಬೇಕು. ಯಾಕೆ ಅಂತಂದರೆ ಒಂದೇ ಸತಿ ಕೈ ಕೊಡ್ತು ಆಫ್ಟರ್ 5 ಇಯರ್ಸು ಒಂದೇ ಸತಿ 1 ಲಕ್ಷ ಬಂತು, 1.25 ಲಕ್ಷ ರೂಪಾಯಿ ಕೈಗೆ ಬಂತು ಅಂದರೆ ಯಾರೂ ಮಡಗಿರೋದಿಲ್ಲ. ಸೊ ಹಂಗಾಗಿ ಅದಕ್ಕೆ ಅಂತಲೂ ನಾವು ಸೇವ್ ಮಾಡ್ತಾ ಇರಬೇಕು, ನಮ್ದಲ್ಲ ಅಂತ. ತಿಂಗಳಿಗೆ 2,000 ರೂಪಾಯಿ ಸೇವ್ ಮಾಡಬೇಕಾಗುತ್ತೆ. ತಿಂಗಳಿಗೆ 2,000 ಸೇವ್ ಮಾಡಿದ್ರೆ ಒಂದು 5-6 ಲಕ್ಷ ಆಗುತ್ತೆ. ಆಗ 1 ಲಕ್ಷ 1.5 ಲಕ್ಷ ಬರೀನೋ ಬರುತ್ತೆ. ಸೊ ಹಂಗಾಗಿ ಮಾಡಬೇಕು ಸರ್. ಅದು ಸರ್ವಿಸಿಗೆ ಎಷ್ಟು ತಿಂಗಳು ಬಿಡಬೇಕು ಅಂತ ಹೇಳಿದ್ದಾರೆ. ಅದು ಕಂಪ್ನಿ ಕಡೆಯಿಂದ 7 ಸರ್ವಿಸ್ ಫ್ರೀ ಅಂತ ಕೊಟ್ಟಿದ್ದಾರೆ. 7 ಸರ್ವಿಸ್ನಲ್ಲಿ ಏನೇ ತೊಂದರೆ ಆದರೂ ಮಾಡ್ತೀವಿ ಅಂತ. ಇಲ್ಲಿವರೆಗೂ ನಂದು 4 ಸರ್ವಿಸ್ ಆಗಿದೆ, ಮಾಡಿದ್ದಾರೆ, ಏನೂ ಚಾರ್ಜ್ ಮಾಡಿಲ್ಲ. 7 ಸರ್ವಿಸ್ ಆದಮೇಲೆ ನೋಡಬೇಕು. ಅಂದರೆ ಏನೂ ಬರೋದಿಲ್ಲ ಇದರಲ್ಲಿ. ಬ್ರೇಕ್ ಶೂಸ್ ಅದೆಲ್ಲ ಅಂಥದ್ದೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡ್ತಾರೆ. ಇನ್ನು ಲೈನಿಂಗ್ ಅದೆಲ್ಲ ಚೆಕ್ ಮಾಡ್ತಾರೆ. ಲೈನಿಂಗು ಬ್ರೇಕಿಂಗು ಏನಾರ ಸಮಸ್ಯೆ ಇದೆ ಅಂತ ಅದೆಲ್ಲ ಮಾಡ್ತಾರೆ. ಇದರಲ್ಲಿ ಇಂಜಿನ್ ಇಲ್ಲ. ಸೊ ಇಂಜಿನ್ ಸಮಸ್ಯೆ ನಿಮ್ಗೆ ಬರೋದಿಲ್ಲ. ಇಂಜಿನ್ನೇ ಈಕ್ವಲ್ಸು ಇದರಲ್ಲಿ ಬ್ಯಾಟ್ರಿ ಒಂದು ಚೆನ್ನಾಗಿದ್ಬಿಟ್ರೆ ನಮಗೆ 5 ವರ್ಷ ಅಥವಾ 6 ವರ್ಷ ಬರುತ್ತೆ.
ಗ್ಯಾಸ್ ಆಟೋದಲ್ಲೆಲ್ಲ ಮಳೆಗಳು ಬಂದರೆ ಅಲ್ಲಲ್ಲಿ ಆಟೋಗಳು ಹೌದೌದು, ನೀವು ಹೇಳೋದು ನಿಜ. ಪ್ರಾಬ್ಲಮ್ ಆಗುತ್ತಾ? ಹೌದೌದು, ನೀವು ಹೇಳೋದು ನಿಜ. ನಾನು ಅದೇ ಸಮಸ್ಯೆ ಆಗ್ಬೋದು ಅಂದ್ಕೊಂಡಿದ್ದೆ. ಬ್ಯಾಟ್ರಿಗಳಲ್ಲಿ ಗಾಡಿಗಳಲ್ಲಿ ಸಾಮಾನ್ಯ ನೀರು ಬಿದ್ದಾಗ ಅದರ ಇಂಜಿನ್ ನೀರು ಬಿದ್ದರೆ ಅದು ಆಫ್ ಆಗಿಬಿಡುತ್ತೆ. ಇದೇನಪ್ಪ ಬ್ಯಾಟ್ರಿಗೆ ನೀರು ಬಿದ್ದರೆ ಏನಪ್ಪ ಸಮಸ್ಯೆ ಅಂತ ಅಂದ್ಕೊಂಡಿದ್ದೆ. ಸೊ ಇದರಲ್ಲಿ ಏನಪ್ಪ ಅಂದರೆ ನೋಡಿ, ಇದು ಬ್ಯಾಟ್ರಿ ಇದು ತೋರಿಸ್ತೀನಿ. ಇದ್ರ ಕೆಳಗಡೆ ಬ್ಯಾಟ್ರಿ ಇರುತ್ತೆ, ಅದು ಮೋಲ್ಡ್ ಆಗಿರುತ್ತೆ. ಇದರೊಳಗಡೆ ನಮಗೆ ಕುತ್ಕೊಳ್ಳೋ ಜಾಗದಲ್ಲಿ ಬ್ಯಾಟ್ರಿ ಬರುತ್ತೆ, ಅದು ಫುಲ್ಲು ಮೋಲ್ಡೆಡ್. ಒಂದು ಚೂರು ನಿಮಗೆ ಕಾಣಿಸೋದಿಲ್ಲ, ಏನಿಲ್ಲ. ಸೊ ಹಂಗಾಗಿ ನೀರು ಹೋಗೋಕ್ಕೆ ಚಾನ್ಸೇ ಇಲ್ಲ. ಫುಲ್ ಶೀಲ್ಡ್. ಫುಲ್ಲು ಶೀಲ್ಡ್ ಮೋಲ್ಡೆಡ್. ಅದು ಒಂದು ಚೂರು ಒಂದು ಹನಿನೂ ನೀರು ಹೋಗೋದಿಲ್ಲ. ಸೊ ಎಂಥ ಮಳೆ ಬರಲಿ ಓಡಿಸಿದ್ದೀನಿ ಗಾಡಿ, ಏನೂ ತೊಂದರೆ ಇಲ್ಲ. ಇಲ್ಲ ಇಲ್ಲ, ಅದು ಇಲ್ಲ. ಸಾಮಾನ್ಯ ಬಿಸಿಲಲ್ಲಿ ನಿಲ್ಲಿಸೋದು ಅಂತ ನಿಲ್ಸೋಕೆ ಹೋಗಲ್ವಲ್ಲ ನಾವು. ಎನಿ ಟೈಮಲ್ಲಿ ರನ್ನಿಂಗಲ್ಲೇ ಇರ್ತೀವಿ, ಓಡ್ತಾನೇ ಇರ್ತೈತೆ ಗಾಡಿ. ಅಪ್ಪಿ ಒಂದು 10 ನಿಮಿಷ ಅಮ್ಮ ಅಂದರೆ ಮ್ಯಾಕ್ಸಿಮಮ್ ಒಂದು 20 ನಿಮಿಷ ಒಂದು ಕಡೆ ನಿಲ್ಲಿಸ್ಬೋದು. ಅದರಿಂದನೂ ಏನು ತೊಂದರೆ ಆಗಲ್ಲ. ಈಗೆಲ್ಲ ಕೆಲವರು ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋದ್ರೆ ಫೈರಿಂಗ್ ಆಗುತ್ತೆ ಅನ್ನೋ ಒಂದು ರೀಸನಿಗೆ. ಹೌದು, ಸ್ಟಾರ್ಟಿಂಗಲ್ಲಿ ನನಗೂ ಅದೇ ಭಯ ಇತ್ತು. ಯಾಕೆಂತಂದರೆ ನೀವು ಹೇಳ್ದಂಗೆ ನಾನು ಕೇಳ್ದಂಗೆ ಸುಮಾರು ಕಡೆ ಆಗಿದೆ. ಬಟ್ ಆಟೋ ಆಗಿರೋದು ನಾನು ಕೇಳಿಲ್ಲ. ಬಟ್ ಟೂ ವೀಲರ್ ಆಗಿದೆ, ನಿಂತ ಕಡೆನೇ ಬ್ಲಾಸ್ಟ್ ಆಗಿರೋದು, ರನ್ನಿಂಗಲ್ಲೇ ಏನೋ ಆಗಿರೋದು ಅಂತೆಲ್ಲ ನೋಡಿದ್ದೆ. ನಾನು ಕೇಳಿದ್ದೆ, ನಾನು ಯೋಚನೆ ಮಾಡಿದೆ ತೊಗೊಳಕ್ಕೆ ಮುಂಚೆ. ಸೊ ನಾನು ಇದು ನೋಡಿದೆ, ಇದು ಗ್ಯಾಸ್ ಗಾಡಿ ಓಡಿಸ್ತಾ ಇದ್ದೆ ಮುಂಚೆಯಿಂದ. ಸರಿ ಒಂದು ಸತಿ ಪ್ರಯತ್ನ ಮಾಡೋಣ ಇರಪ್ಪ ಅಂತ ಅಂದ್ಬಿಟ್ಟು ನಾನು ಧೈರ್ಯ ಮಾಡಿ ಹಾಕಿದ್ದೀನಿ. ಇದುವರೆಗೂ ಚಾರ್ಜಿಂಗ್ ಹಾಕೋವಾಗಲಿ ರನ್ನಿಂಗಲ್ಲಾಗಲಿ ನಿಂತಿರೋವಾಗಲಿ ಏನೂ ತೊಂದರೆ ಆಗಿಲ್ಲ. ಏನು ಆ ಥರ ಏನೂ ನನಗೆ ಸಮಸ್ಯೆ ಬಂದಿಲ್ಲ ಸರ್. ಈಗ ಎಲೆಕ್ಟ್ರಿಕ್ ಗಾಡಿಯಲ್ಲಿ ತುಂಬ ಕಂಪ್ನಿಗಳಿದ್ದಾವೆ, ನೀವು ಬಜಾಜ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬಜಾಜ್ ಯಾಕೆ ಅಂತಂದರೆ ಸಾಮಾನ್ಯವಾಗಿ ಆಟೋ ಇರೋದೇ 2 ಕಂಪ್ನಿ ಮೇಯ್ನ್ ಇದೆ ಸರ್. ಒಂದು ಬಜಾಜ್, ಇನ್ನೊಂದು TVS. ನಮಗೆ ಸಾಮಾನ್ಯ ಅವಾಗಿಂದ ಸುಮಾರು ವರ್ಷದಿಂದ ಅವೆರಡೇ ಕಂಪ್ನಿಗಳು ಗೊತ್ತು. ಮಿಕ್ಕಿದ್ದಿದೆ ಅಷ್ಟೇ ನಮಗೆ ಅಷ್ಟು ಗೊತ್ತಿಲ್ಲ. ಬಟ್ ಏನಂತಂದರೆ ತುಂಬ ಎಕ್ಸ್ಪೀರಿಯನ್ಸ್ಡು ತುಂಬ ಚೆನ್ನಾಗಿರೋ ಗಾಡಿಗಳು ನಮಗೆ ಗೊತ್ತಿರೋಂಗೆ 2 ಕಂಪ್ನಿ. ಅವೆರಡು ಕಂಪ್ನಿಗಳಲ್ಲಿ ನಾವು ಇದು ಬಜಾಜೇ ನಮಗೆ ತುಂಬ ಸೂಕ್ತ ಅನ್ನಿಸ್ತು, ಮತ್ತು ಒಳ್ಳೆ ಚೆನ್ನಾಗಿರುತ್ತೆ ಅದು ಗಾಡಿಗಳು. ಸೊ ಹಂಗಾಗಿ ಬಜಾಜ್ ಚಾಯ್ಸ್ ಮಾಡೋದು. ನಿಮ್ಮ ಫ್ರೆಂಡ್ ಯಾರು ತೊಗೊಂಡಿದ್ರೆ? ಇಲ್ಲ 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 ಇಲ್ಲ, ಏನಿಲ್ಲ, ನಾನೇ ತೊಗೊಂಡಿದ್ದೆ. ಮತ್ತೆ ಆಟೋ ಓಡಿಸ್ತಿದ್ರಿ? ಮುಂಚೆ ಇದೆ ಸಾಮಾನ್ಯ ಗ್ಯಾಸ್ ಗಾಡಿಗಳು ಓಡಿಸ್ತಾ, ಬಜಾಜೇ ಓಡಿಸ್ತಾ ಇದ್ದೆ, ಗ್ಯಾಸ್ ಗಾಡಿ ಓಡಿಸ್ತಾ ಇದ್ದೆ. 17 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಅದೇ 17 ವರ್ಷದಿಂದ ನೋಡಿ ಈಗ EV ಗಾಡಿ ಹಾಕೋಣ ಅಂತ ಹಾಕಿದ್ದೀನಿ. ಚಾರ್ಜಿಂಗ್ ಸರ್ ಈಗ ಔಟ್ಸೈಡ್ ಎಲ್ಲರೂ ಇದೆಯಾ ಚಾರ್ಜ್ ಹಾಕೋಕ್ಕೆ? ನಿಜ, ಅದು ಕಂಪ್ನಿಯವ್ರು ಹೇಳ್ತಾರೆ ಸುಮಾರು ಕಡೆ ಇದೆ ಚಾರ್ಜಿಂಗ್ ಪಾಯಿಂಟ್ಗಳು ಅಂತ. ಅದಕ್ಕೆ ಅಂತ ಒಂದು ಮೊಬೈಲಲ್ಲಿ ಆ್ಯಪ್ ಕೊಟ್ಟಿರ್ತಾರೆ, EV ಮಿತ್ರ ಅಂತ ಕೊಟ್ಟಿರ್ತಾರೆ, ಅಥವಾ ಇನ್ನೊಂದಿರುತ್ತೆ. ಸೊ ಆ ಪಾಯಿಂಟ್ನ ನಾವು ಚಾರ್ಜ್ ಮಾಡ್ಕೊಂಡು ಹೋದರೆ ಇಂಥ ಕಡೆ ಇರುತ್ತೆ ಅಂತಾರೆ. ಸ್ಟಾರ್ಟಿಂಗಲ್ಲಿ ಅವ್ರು ತೋರಿಸಿದ ಕಡೆ ಸುಮಾರು ಕಡೆ ನನಗೆ ಸಿಗಲಿಲ್ಲ ಚಾರ್ಜಿಂಗ್ ಪಾಯಿಂಟ್ ಇದೆ ಅಂತ. ಆದರೆ ಅದಾದಮೇಲೆ ಈಗ ಸುಮಾರಾಗಿ ಕೆಲವು ಕಡೆ ಆಗ್ತಾಯಿದೆ. ಅಂದರೆ ಅಷ್ಟೊಂದು ನಿಮಗೆ ಪೆಟ್ರೋಲು ಡೀಸೆಲು ಸಿಗೋಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ. ಮುಖ್ಯವಾಗಿ ನೀವು ಕೇಳಿದ ಪ್ರಶ್ನೆ ಸರಿಯಾಗಿದೆ. ಈ EV ಗಾಡಿ ತೊಗೊಳ್ಳಿ, ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾರೆ ಗೌರ್ಮೆಂಟವರು. ಅದಕ್ಕೆ ತಕ್ಕನಂಗೆ ಚಾರ್ಜಿಂಗ್ ಪಾಯಿಂಟ್ಗಳು ನಮಗೆ ಹೆಂಗೆ ಗ್ಯಾಸ್ ಗಾಡಿಗಳು ಈ ಡೀಸೆಲ್ ಗಾಡಿ ಎಲ್ಲ ಸಿಗುತ್ತೋ ಅಷ್ಟು ಈಸಿಯಾಗಿ ಚಾರ್ಜಿಂಗ್ ಪಾಯಿಂಟ್ಗಳು ಸಿಕ್ಬಿಟ್ರೆ ಇನ್ನೂ ಹೆಚ್ಚು ನಮಗೆ EV ಗಾಡಿಗಳು ಸಿಗುತ್ತೆ ಅಂತ ಅಂದ್ಕೊಳ್ತೀವಿ. ಇಲ್ಲ, ಖಂಡಿತ ಇಲ್ಲ. ಅಲ್ಲೂ ಚಾರ್ಜ್ ಆಗುತ್ತೆ, ಯೂನಿಟ್ಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಅಲ್ಲೂ ಸೇಮ್ ಟೈಮೇ ಮನೆಯಲ್ಲಿ ಎಷ್ಟು ಅವರ್ ಆಗುತ್ತೋ ಸೇಮ್ ಅಲ್ಲೂ ಅಷ್ಟೇ ಅವರ್ ಆಗುತ್ತೆ. ಯೂನಿಟ್ಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಬಟ್ ನಾನು ಇದುವರೆಗೂ ಹೊರಗಡೆ ಎಲ್ಲೂ ಹಾಕ್ತಿಲ್ಲ, ಮನೆಯಲ್ಲೇ ಹಾಕುತ್ತೆ. ಓಡಿಸೋದಕ್ಕೆ ಅದು ಬೆಟರ್ ಇದು ಬೆಟರ್? ಇಲ್ಲ, ಓಡಿಸೋದಕ್ಕೆ ಆ ಗಾಡಿಗಿನ ಇದು ಹೆಚ್ಚು ಈಸಿಯಾಗಿದೆ, ಹೆಚ್ಚು ಶ್ರಮ ಇಲ್ಲದೆ ಓಡಿಸ್ಬೋದು. ಹಂಗಾಗಿ ನೀವು ನೋಡ್ಬೋದು, ಲೇಡೀಸ್ಗಳೆಲ್ಲ ಸಾಮಾನ್ಯವಾಗಿ EV ಗಾಡಿಗಳು ಓಡಿಸ್ತಾರೆ. ಸೊ ಅದರಷ್ಟು ಕ್ಲಚ್ ಹಿಡಿ, ಗೇರ್ ಹಿಡಿ, ಅದು ಚೇಂಜ್ ಮಾಡು, ಇದು ಚೇಂಜ್ ಮಾಡು ಏನಿಲ್ಲ. ಎಕ್ಸ್ಲೇಟರ್ ಕೊಡ್ತಾ ಇರಬೇಕು, ಬ್ರೇಕ್ ಹಿಡಿಯಬೇಕು, ಇವೆರಡೇ ಇರೋದು ಕೆಲಸ. ರಮೇಶ್ ಅಂತ. ಅದೇ ಸರ್, ನೀವು ಕೇಳಿದ್ದು ನಿಜ. ಪರ್ಮಿಟು ಈಗ ಅದೇ ಸಮಸ್ಯೆ ಆಗಿರೋದು. ಒಂದು ಕಡೆ ಗೌರ್ಮೆಂಟ್ ಹೇಳುತ್ತೆ, ಮತ್ತು ಕಂಪ್ನಿಯವರು ಬಜಾಜ್ ಕಂಪ್ನಿಯವರು ಹೇಳ್ತಾರೆ ಈ ಗಾಡಿ ನಿಮಗೆ ಪರ್ಮಿಟ್ ಬರೋದಿಲ್ಲ, ದಯವಿಟ್ಟು ಇದನ್ನು ಟೆಲಿಕಾಸ್ಟ್ ಮಾಡಿ. ಇದು ಎಲ್ಲರ ಸಮಸ್ಯೆ, ಇದು ಆಟೋದವ್ರ ಸಮಸ್ಯೆ, ಅವರು ಒಳಗಡೆನೇ ಅನುಭವಿಸ್ತಾ ಇರೋ ಸಮಸ್ಯೆ. ಏನಪ್ಪ ಅಂತಂದರೆ ಗೌರ್ಮೆಂಟು, ಯಾವ ಗೌರ್ಮೆಂಟು, ಈ ನಮ್ಮ ಸ್ಟೇಟ್ ಗೌರ್ಮೆಂಟು ಹೇಳುತ್ತೆ, ಮತ್ತು ಅದಕ್ಕೆ ತಕ್ಕನಾಗಿ ಸೆಂಟ್ರಲ್ ಗೌರ್ಮೆಂಟು ಹೇಳುತ್ತೆ. ಏನು ಪ್ರೋತ್ಸಾಹ ಕೊಡ್ತಾರೆ, ನೀವು EV ಗಾಡಿ ತೊಗೊಳ್ಳಿ, ಈ ಗಾಡಿ ತೊಗೊಂಡ್ರೆ ನಿಮಗೆ ಪರ್ಮಿಟ್ ಅವಶ್ಯಕತೆಯೇ ಇಲ್ಲ. ನೀವು ಇಲ್ಲಿ ತೊಗೊಂಡ್ರೆ, ಬೆಂಗಳೂರು ತೊಗೊಂಡ್ರಿ, ಕರ್ನಾಟಕದವ್ರು ತೊಗೊಂಡ್ರಿ, ಈ ಗಾಡಿ ತೊಗೊಂಡು ನೀವು ಕೇರಳಕ್ಕೆ ಹೋಗ್ಬೋದು, ತಮಿಳ್ನಾಡಿಗೆ ಹೋಗ್ಬೋದು, ಡೆಲ್ಲಿಗೆ ಹೋಗ್ಬೋದು, ಯಾರು ನಿಮಗೆ ಕೇಳೋದಿಲ್ಲ. ಬಿಕಾಸ್ ಪರ್ಮಿಟ್ ಇಲ್ಲ. ಇದಕ್ಕೆ ಧೈರ್ಯವಾಗಿ ಓಡಿಸ್ಬೋದು, ಧೈರ್ಯವಾಗಿ ಅಟ್ಲೀಸ್ಟ್ ಹೋಗ್ಬೋದು, ಅಲ್ಲೂ ಓಡಿಸ್ಬೋದು ಅಂತಾರೆ. ನಮ್ಗೆ ಓಡಿಸೋ ಅಲ್ಲೂ ಅವಶ್ಯಕತೆ ಬೇಡ. ನಾವು ಕರ್ನಾಟಕ ತೊಗೊಂಡಿದ್ದೀವಿ, ಇಲ್ಲೇ ಓಡಿಸ್ತೀವಿ. ಬಟ್ ಈಗೇನು ಸಮಸ್ಯೆ ಆಗಿದೆ ಅಂತಂದರೆ, ನೀವು ಯಾವುದೇ ಗಾಡಿ ತೊಗೊಳ್ಳಿ ನಮಗೆ ಪರ್ಮಿಟ್ ಬೇಕು ಅಂತ ಒಂದು ಕಡೆಯಿಂದ ಗೌರ್ಮೆಂಟ್ ಕೇಳ್ತಾ ಇದೆ.
ಗೌರ್ಮೆಂಟೇ ಒಂದು ಕಡೆಯಿಂದ ತೊಟ್ಲೂ ತೆಗ್ಬಿಟ್ಟು ಮಗುನೂ ಜೂಟ ಕೆಲಸ ಮಾಡ್ತಾ ಇದೆ. ಏನು ಅಂತ ಇದು ಖಂಡಿತ ನಮಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದು ಒಂದು ಕ್ಲಾರಿಫಿಕೇಷನ್ ಬೇಕಾಗಿದೆ ನಮಗೆ. ದಯವಿಟ್ಟು ನಾವು ಇವ್ರು ಕೇಳಿದ್ರು ಅಂದ್ಬಿಟ್ಟು ನಾವು ಕಂಪ್ನಿ ಕೇಳಿದ್ರೆ ಈ ಥರ ಪರ್ಮಿಟ್ ಕೇಳ್ತಾ ಇದ್ದಾರೆ ಅಂದರೆ, ಇಲ್ಲಪ್ಪ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಇದಕ್ಕೆ ಕೇಳಿದರೆ ಇದಕ್ಕೇನು ಪರ್ಮಿಟ್ ಬರೋದಿಲ್ಲ, ಧೈರ್ಯವಾಗಿ ಓಡಿಸಿ, ನೀವು ಧೈರ್ಯವಾಗಿ ಓಡಿಸಿ ಅಂತ ಒಂದು ಕಡೆ ಇವರು ಹೇಳ್ತಾರೆ, ಒಂದು ಕಡೆ ನೋಡಿದ್ರೆ ಪೊಲೀಸವ್ರು ಕೇಳ್ತಾರೆ. ಏನು ಸಮಸ್ಯೆ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಇದೊಂದು ಕ್ಲಾರಿಫಿಕೇಷನ್ ಕೊಡಿ ನಮಗೆ. ಪರ್ಮಿಟ್ ಇದೆಯಾ ಇಲ್ವಾ? ಹಂಗ ಪರ್ಮಿಟ್ ಬೇಕೇ ಬೇಕು ಅಂದರೆ ಯಾವ ರೀತಿ ನಾವು ಅದನ್ನು ತೊಗೊಳ್ಬೇಕು? ಈ ಕಂಪ್ನಿ ಕಡೆಯಿಂದನೇ ಹೋಗ್ಬೇಕಾ ಅಥವಾ ಈಗ ಪರ್ಮಿಟ್ ಮಾಡಿಸ್ಬೇಕು ಅಂದರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ? ಅದೇನು ಐಡಿಯಾ ಇಲ್ಲ. ದಯವಿಟ್ಟು ಒಂದು ಕ್ಲಾರಿಫಿಕೇಷನ್ ಕೊಡಿ. ರಮೇಶ್ ಅಂತ. ನಮಸ್ತೆ. ನಮಸ್ತೆ ಸರ್. ಸರ್ ಗಾಡಿ ಬಜಾಜ್ ಹೋಗೋ ಯಾವಾಗ ತೊಗೊಂಡ್ರಿ? ನಾನು ತೊಗೊಂಡು 4 ತಿಂಗಳಾಯಿತು. 4 ತಿಂಗಳಾಯ್ತು. ಏನು ಪ್ರಾಬ್ಲಮ್ ಬಂದಿದೆ? ಏನಾದ್ರು ಪ್ರಾಬ್ಲಮ್ ಬಂದಿದೆಯಾ? 4 ತಿಂಗಳು ಏನೂ ಇಲ್ಲ, ಏನು ಬಂದಿಲ್ಲ. ಏನಿಲ್ಲ. ಹೇಗೆ ಗೊತ್ತಾಯ್ತು ಸರ್ ಇದು? ಅಂದರೆ ನೀವು ಇನ್ನೇ ತೊಗೋಬೇಕು ಅಂತ ಯಾಕೆ ಅನ್ಕೊಂಡ್ರಿ? ನನಗೆ ಈಗ ಬೇರೆ ಗಾಡಿ ತೊಗೊಂಡು ಸ್ವಲ್ಪ ಎಲ್ಲ ಮೆಕ್ಯಾನಿಕ್ದು ಗ್ಯಾಸ್ದು ಅದು ಇದು ಎಲ್ಲ ಪ್ರಾಬ್ಲಮ್ ಬರ್ತದಲ್ಲ, ಇದು ತೊಗೊಂಡ್ರೆ ಸ್ವಲ್ಪ ಫ್ರೀಯಾಗಿರ್ತದೆ. ಯಾಕಂದರೆ ಮನೆಗೆ ಚಾರ್ಜ್ ಮಾಡ್ಕೊಬೋದು, ಆರಾಮಾಗಿ ಸಂಪಾದನೆ ಮಾಡ್ಕೊಂಡು ಮನೆ ಜೀವನ ಮಾಡ್ಬೋದು. ಎಷ್ಟು ಕಿಲೋಮೀಟರ್ ಬರ್ತದೆ ಒಂದು ಚಾರ್ಜ್ ಮಾಡಿದ್ರೆ? ನಾವು ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ. ಮಿನಿಮಮ್ 150 ಮೇಲೆ ಹೋಗುತ್ತೆ. 150 ಅವರು 200 ಕೊಟ್ಟಿದ್ದಾರೆ. 170 ಅಂತ ನಮ್ಮ ಲೆಕ್ಕ. 150ಗೆ ನಾವು ವೆಯ್ಟ್ ಹಾಕ್ತೀವಿ. 150 ಅಂತ ಬರುತ್ತೆ. 150 170 ಗ್ಯಾರಂಟಿ. ಎಷ್ಟು ಚಾರ್ಜ್ ಮಾಡಬೇಕು? ನಾವು ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ. ಅಂದರೆ ಮಿನಿಮಮ್ 2 ಅವರ್ 3 ಅವರ್ ಮಾಡಲೇಬೇಕು. ಒಂದ್ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಓಡಿಸ್ತೀವಿ? 170. 170 ಪಕ್ಕ ನೀವು ಓಡಿಸಿದ್ರೆ ಅಷ್ಟು? ಓಡಿಸಿದ್ದೀನಿ. ಓಕೆ, ವಿತ್ ಪ್ಯಾಸೆಂಜರ್? ಹೌದಾ, ಪರವಾಗಿಲ್ಲ. ನಾನು ದೊಡ್ಡಬಾಪುರ್ಗೆ ಹೋಗಿದ್ದು ಬಂದು, ಅದು 90 ಕಿಲೋಮೀಟ್ರು. ಇನ್ನೂ ಅರ್ಧ ಐತೆ. ಫುಲ್ ಚಾರ್ಜ್ ಮಾಡ್ಕೊಂಡು ಹೋಗಿದ್ದು, ಅದ್ರಾಗೆ ಅರ್ಧ ಇತ್ತು. ಇನ್ನೂ ಒಂದು 50% ಇತ್ತು. ಸರ್, ಈಗ ಕೆಲವರು ಆಟೋ ಡ್ರೈವರ್ಗಳನ್ನ ಕೇಳಿದ್ರೆ, ಎಲೆಕ್ಟ್ರಿಕಲ್ಲಿ ನಾವು ಎಲ್ಲೋ ಒಂದು ಕಡೆ ಹೋಗ್ಬೇಕು ಅಂದ್ಕೊಂಡಿರ್ತೀವಿ, ಸಡನ್ನಾಗಿ ಹೋಗೋಕ್ಕಾಗಲ್ಲ, ಯಾಕೆಂದರೆ ಚಾರ್ಜ್ ಖಾಲಿ ಆಗ್ಬಿಡುತ್ತೆ, ಪೆಟ್ರೋಲ್ ಹಾಕೋ CNG ಆದರೆ ಬೆಸ್ಟ್ ಅಂತಾರೆ. ಇದು ಚಾರ್ಜಿಂಗ್ ಪಾಯಿಂಟ್ಗಳು ಅವೆ. ಅಲ್ಲಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳವೆ. ಆ ಚಾರ್ಜಿಂಗ್ ಪಾಯಿಂಟ್ನಾಗೆ ನಾವು ಚಾರ್ಜ್ ಮಾಡ್ಕೊಂಡು ಅಕಸ್ಮಾತ್ ಆಗೋಗಿದ್ರೆ ಎಂಡ್ ಮಾಡಿಕೊಂಡು ಹೋಗಂಗಿಲ್ಲ. ನಾವು ಇನ್ನೂ 20% ಇದ್ದಂಗೆ ಚಾರ್ಜ್ ಮಾಡ್ಕೊಬೇಕು ನಾವು ಗಾಡಿ. ಚಾರ್ಜಸ್ ಇದೆಯಾ ಅಲ್ಲಿ? ಚಾರ್ಜಿಂಗ್ ಇದೆ. ಅಲ್ಲ, ಎಷ್ಟು ರೂಪಾಯಿ ಕೊಡಬೇಕು? ಫ್ರೀನಾ? ಇಲ್ಲ, ಒಂದು ಯೂನಿಟ್ಗೆ 20 ರೂಪಾಯಿ ಐತೆ. ನಾನು ಮನೆಗೆ ಮಾಡ್ಕೊತೀನಿ, ಬಂಕ್ನಾಗ ಇನ್ನೂ ಮಾಡಿಲ್ಲ. ಅಂದರೆ ಅಲ್ಲಿ ಆದರೆ ಬೇಗ ಚಾರ್ಜ್ ಆಗುತ್ತೆ? ಬೇಗ ಆಗುತ್ತೆ. ಮನೆಗಿಂತ ಬೇಗ ಆಗುತ್ತೆ. ಫಾಸ್ಟ್ ಐತೆ ಅದೆಲ್ಲ. ಅಲ್ಲಿ ಎಷ್ಟು ಅವರ್ ಆಗುತ್ತೆ? ನಾವು KB-ನಾಗ ಮಾಡಿದ್ರೆ 1 ಅವರ್ ಅರ್ಧ ಅವರ್ನಾಗ ಆಗ್ಬಿಡ್ತದೆ. ಬಂಕ್ನಾಗ ಆದರೆ 1 ಅವರ್ ಬೇಕು. ಮನೆಗಾದರೆ 3 ಅವರ್ 2 ಅವರ್ ನಾವು ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ. ಈಗ 10% ಇತ್ತು ಅಂದ್ಕೊಳ್ಳಿ. 10%. 3 ಅವರ್ ಬೇಕು. 3 ಅವರ್ಗೆ 100 ಆಗುತ್ತಾ? ಆಗುತ್ತೆ. ಯಾವ ಗಾಡಿ ಓಡಿಸ್ತಾ ಇದ್ರಿ? ಯಾವ ಗಾಡಿ ಓಡಿಸ್ತಾ ಇದ್ರಿ? ಈ ಥರ ಗಾಡಿ. CNG LPG. ಅದಕ್ಕೂ ಇದು ಭಾಳ ವ್ಯತ್ಯಾಸ ಐತೆ ಸರ್. ಇದಾಗ ಏನು ಪ್ರಾಬ್ಲಮ್ ಏನೂ ಇಲ್ಲ. ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಸಂಪಾದನೆ ಮಾಡ್ಬೋದು. ಈಗ ಅದರಲ್ಲಿ ದಿನಕ್ಕೆ ಎಷ್ಟು ರೂಪಾಯಿ CNG ಆಗ್ತಾ ಇದ್ರಿ? ಅದಕ್ಕೆ ನಾನು LPG ಓಡಿಸ್ತಾ ಇದ್ದಿದ್ದು 300 ರೂಪಾಯಿ, 250, 300 ರೂಪಾಯಿ ಆಗ್ತಾ ಇತ್ತು. 300 ರೂಪಾಯಿ ಖರ್ಚು ಮಾಡ್ತಾ? 300 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರಿ? ಒಂದು 1000, 1200, 1300, 1,500ವರೆಗೂ. ಈಗ ಅದು 300 ರೂಪಾಯಿ ರಿಕ್ಷಾ ಮಾಡ್ತಿದ್ರಿ. ಕರೆಕ್ಟ್ ಬಿಲ್ ಎಷ್ಟು ಬರುತ್ತೆ ನಿಮಗೆ ಮನೆಗೆ? ಈಗ ಸದ್ಯಕ್ಕೆ ಅಂದ್ಕೊಳ್ಳಿ, ನನಗೀಗ 2,500 ಬಂದಿದೆ. 2,500 ಅದು ಮನೇದು ಸೇರಿ? ಮನೆಯದು ಸೇರಿ. ಈಗ ಆಟೋಗೆ ಅಂತ ತಗೊಂಡು 1,000 ಬರ್ಬೋದಾ? ಇಲ್ಲ, 2,000 ರೂಪಾಯಿ ಮೇಲೆ ಆಗುತ್ತೆ. 2,000 ಬರುತ್ತೆ. 2,000 ಅಂದರೆ ದಿನಕ್ಕೆ ಒಂದು 150 ರೂಪಾಯಿ, 200 ರೂಪಾಯಿ. 150 ಇಟ್ಕೊಳ್ಳಿ. 150 ರೂಪಾಯಿ. ದಿನಕ್ಕೆ 150 ರೂಪಾಯಿ. ಬಟ್ ಅದಕ್ಕೆ 250 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. 250. ಆಮೇಲೆ ಮೆಕ್ಯಾನಿಕ್ಗೆ, ಪಾರ್ಟ್ಸ್ ಅಂಗಡಿಗಳಿಗೆ, ಪಾರ್ಟ್ಸ್ ಅವ್ರದ್ದು ಭಾಳ ಕಾಸ್ಟ್ಲಿ ರೇಟ್ಗಳು. ಆಯಿಲ್ ಇಂಜಿನ್ ಚೇಂಜ್ ಮಾಡ್ತಾ ಆಯಿಲ್, ಇದು ಇಂಜಿನ್ ಆಯಿಲು, ಫೇಸಿಂಗು, ಲೈನಿಂಗು, ಅದು ಎಲ್ಲ ಇರ್ತದೆ. ಏನಂದ್ರೆ ಇದ್ರದ್ದು ಸ್ವಲ್ಪ ರೇಟ್, ಇದು ಪಾರ್ಟ್ಸ್ ಸ್ವಲ್ಪ ಕಾಸ್ಟ್ಲಿ. ಅದೇ ಎಷ್ಟು ಲೋನಲ್ಲಿ ತೊಗೊಂಡ್ರಾ? ಯಾವುದು ಲೋನಲ್ಲಿ ತೊಗೊಂಡ್ರಾ ಇದು? ಇಲ್ಲ. ಎಷ್ಟು EMI? ನಾನು ಫುಲ್ಲು, ಅಂದರೆ ಯಾರೋ ನಮ್ಮ ಫ್ರೆಂಡ್ಸು ಕೌನ್ಸಿಲರ್ ಇದ್ದಾರೆ, ಅವರು ಕೊಡ್ತಿರೋದು ಅವ್ರ ಕಡೆಯಿಂದ. ಸ್ಪಾನ್ಸರ್ ಮಾಡಿದ್ರು. ಈಗ ಬ್ಯಾಟ್ರಿ ಎಲ್ಲ ಹೇಗೆ ಅಂತ? ಬ್ಯಾಟ್ರಿ ಎಷ್ಟು ವರ್ಷಕ್ಕೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ? ಅವ್ರು ಏನು ಇಲ್ಲ, 5 ವರ್ಷ ಅಂತ ಕೊಟ್ಟಿದ್ದಾರೆ. 5 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. ಅಂದರೆ ಅದು ಹೇಳೋಕ್ಕಾಗಲ್ಲ. ಈಗ 5 ವರ್ಷ ಆದ್ಮೇಲೆ ಬ್ಯಾಟ್ರಿಗೆ ಎಷ್ಟು ಅಂತ ಪ್ರೈಸ್ ಏನಾರು ಹೇಳಿದಾರಾ? ಅದು ಏನು ಹೇಳಿಲ್ಲ. 5 ವರ್ಷದಾಗ ಬರುತ್ತೆ ಅಂತ ಹೇಳಿದ್ದಾರೆ. 5 ವರ್ಷ ಅಂತ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ನೋಡಬೇಕು. ಸರ್ವಿಸ್ ಎಲ್ಲ ಹೇಗೆ ಇರೋದು? ಸರ್ವಿಸ್ ಏನಿಲ್ಲ, ನಾವು ಹೋಗಿದ ತಕ್ಷಣ ಮಾಡಿಕೊಡ್ತಾರೆ. ಅಂದರೆ ಅದು ಚಾರ್ಜಿಂಗ್ ಆಗ್ತಾರೆ. ಬ್ರೇಕ್ ಮಾಡೋದು ಅಷ್ಟೇನಾ? ಬ್ರೇಕ್ ಶೂಸು ಮತ್ತೆ ಅಷ್ಟೇ. ಅದು ಏನು ಬರೀ ಉಜ್ಬಿಟ್ಟು ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಅಷ್ಟೇ. ಅದೇನೋ ನಾವು ರೀಪ್ಲೇ ಮಾಡಬೇಕಂದ್ರೆ ಕಾಸ್ಟ್ಲಿ ರೇಟು. ಬರೀ 2 ಲೈನಿಂಗು 1,500 ರೂಪಾಯಿ. 1,500 ರೂಪಾಯಿ. ಅದು ಎಷ್ಟು ತಿಂಗಳು ಚೇಂಜ್ ಮಾಡಬೇಕು?
ಒಂದು 5 ತಿಂಗಳು ಒಂದು 8 ತಿಂಗಳು ನಾವು ಹೆಂಗೆ ಓಡಿಸಿ ಗಾಡಿ ಹಂಗೆ. ಗಾಡಿ ಓಡಿಸೋ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡ್ರಿ, ಈಗ ಒಂದು ಎಷ್ಟು ಸಾವಿರ ಕಿಲೋಮೀಟರ್ ಹೋಗ್ತೀರಾ ಒಳಗಡೆ? ಹೇಳಿ ಸರ್. ಕೂತ್ಕೊಳ್ಳಿ, ಹೆಂಗೆ ಆನ್ ಮಾಡಿ. ಎಷ್ಟು ಸಾವಿರ ಕಿಲೋಮೀಟರ್ ಹೋಗ್ತೀರಾ? ಯಾವ ರೀತಿ ವರ್ಕ್ ಆಗುತ್ತೆ ಇದು? ಹತ್ತು 10,403 ಕಿಲೋಮೀಟ್ರ್ ಓಡಿದೆ ಓಕೆ, 4 ತಿಂಗಳಿಗೆ. ಅಷ್ಟೇ ಓಡಿಸಿರೋದು? ಹಾಂ, ಅಷ್ಟೇ ಓಡಿಸಿರೋದು 4 ತಿಂಗಳಿಗೆ. ಏನು ಪ್ರಾಬ್ಲಮ್ಸ್ ಹೊಂದಿಲ್ಲ? ಏನೂ ಇಲ್ಲ. ಈ ಡಿಸ್ಪ್ಲೇದಲ್ಲಿ ಏನೇನು ಬರುತ್ತೆ? ಇದ್ರಾಗೆ ನೋಡಿ, ಇನ್ನು 71 ಕಿಲೋಮೀಟ್ರ್ ಓಡಿಸ್ಬೋದು. ತೋರಿಸುತ್ತೆ? ಹಾಂ, ತೋರಿಸ್ತದೆ. ಆಮೇಲೆ ಇನ್ನು ಇದು 148% ಇನ್ನು ಐತೆ. ಅಂದರೆ ಅರ್ಧಕ್ಕರ್ಧ 77 ಕಿಲೋಮೀಟ್ರ್ ಇನ್ನು ಓಡಿಸ್ಬೋದು, 80 ಕಿಲೋಮೀಟ್ರ್ ಓಡಿಸ್ಬೋದು. ಇದರಲ್ಲಿ 3 ಸಲ ಏನಿದೆ ಸರ್? ಏನು ಸರ್? ಮೋಡಿದವ ಮೋಡ್ ಅಂದರೆ ಈಗ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಏನು ಗೇರ್ ಏನಿಲ್ಲ ನೋಡಿ. ಇವಾಗ ಇದು ನಾನು ಹ್ಯಾಂಡ್ ಬ್ರೇಕ್ ಹಾಕಿದ್ದೆ. ಹ್ಯಾಂಡ್ ಬ್ರೇಕ್ ತೆಗೆದಿದ ತಕ್ಷಣ ಏನಾಗುತ್ತೆ ನ್ಯೂಟ್ಲು. ಇದಕ್ಕೆ ಬ್ರೇಕ್ ಅದನ್ನ ಬಿಟ್ಟೆ ಹೊಡಿಬೇಕು. ಅದು ಹಾಂ, ಸ್ವಲ್ಪ ನಿಧಾನ ಕೊಡಬೇಕು ನೋಡಿ. ಇಷ್ಟೇ ರನ್ನಿಂಗ್ ಇದು. ಆಮೇಲೆ ಅಕಸ್ಮಾತ್ ಏನಾನ ಬಾರೆ ಬಂದರೆ ನಾವು ಇದು ತಿಂದು ಸ್ವಲ್ಪ ಮೂವ್ ಆಗುತ್ತೆ. ಹಾಂ, ಆಮೇಲೆ ರಿವರ್ಸ್ ಇದೆ. ಹಾಂ, ಇದಾಗ ರಿವರ್ಸ್ ಐತೆ ನೋಡಿ. ನೋಡಿ ಸೊ ಡ್ರೈವ್ ಮಾಡು, ರಿವರ್ಸ್ ಮಾಡು, ಪವರ್ ಮಾಡು ಅಂತ ಇದೆಯಾ? ಅಪ್ಪನ ಏನಾದ್ರು ನೋಡಿ, ಇದೈತೆ ಹಾಂ. ಮತ್ತೆ ಇನ್ನು ಈಗ ಬ್ಯಾಟ್ರಿಯಲ್ಲಿ ಇಲ್ಲೇ ಮೋಲ್ಡೆಡ್ ಅಲ್ಲ ಇದು? ಅದು ಗೊತ್ತಿಲ್ಲ ಸರ್, ಎಲ್ಲ ಪ್ಯಾಕಿಂಗ್ ಆಗಿದೆ. ಹಾಂ, ಬ್ಯಾಟ್ರಿ ಇದೆ. ಮತ್ತೆ ಸ್ಪೇಸ್ ಹೇಗಿದೆ ಇದೆಲ್ಲ? ಸ್ವಲ್ಪ ಹೆವಿ ಇದು. ಅಂದರೆ ಆ ಗಾಡಿ ಎತ್ತೆತ್ತಿ ಆರಾಮಾಗಿ ಇದು ಮಾಡ್ಬೋದು. ಇದು ಎತ್ತಿಗೆ ಕುಕ್ಕಲ್ಲ, ಇದು ಆರಾಮಾಗಿ ಹೋಗ್ತಲ್ಲ. ಸ್ವಲ್ಪ ನಮಗೆ ಬೆನ್ನು ಥರ ಬರ್ತದೆ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಹಾಂ ಹಾಂ, ಪ್ಯಾಸೆಂಜರ್ ಮಾತ್ರ ಭಾಳ ಚೆನ್ನಾಗಿದೆ. ಹಾಂ ಹಾಂ. ಏನೂ ಇಲ್ಲ, ಬ್ರೇಕ್ ಒಂದು ಬಿಟ್ಟರೆ ಇನ್ನೇನು ಇಲ್ಲ ಇದಕ್ಕೆ. ಸ್ಕೂಟಿ ಹೊಡೆದಂಗೆ. ಹಾಂ. ಆಮೇಲೆ ಈಗ ಎಲೆಕ್ಟ್ರಿಕ್ ಈ ಗಾಡಿ ಓಡಿಸೋಕ್ಕೆ ಪರ್ಮಿಟ್ ಏನಾದ್ರು ಬೇಕಾ? ಪರ್ಮೆಂಟ್ ಇಲ್ಲ ಅಂತ ಹೇಳಿದರು. ಈಗ ತಿರ್ಗಾ ಏನೋ ಪರ್ಮೆಂಟ್ಗಳು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಕಂಪ್ನಿನಾಗ ಹೇಳ್ತಾ ಇದ್ರು ಪರ್ಮೆಂಟ್ ಬಿಡ್ತೀವಿ ಅಂತ. ಎಲೆಕ್ಟ್ರಿಕ್ ಗಾಡಿ ಪರ್ಮಿಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಂ, ಹೇಳ್ತೀವಿ. ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ದು. ಇವಾಗ ತಿರ್ಗಾ ಮೊನ್ನೆ ಅವರು ಕೇಳಿದ್ದಕ್ಕೆ ಇಲ್ಲ ಪರ್ಮೆಂಟ್ ಬಿಡ್ತೀನಿ ಅಂತ ಹೇಳಿದ್ರು. ಪರ್ಮಿಟ್ ಈಗ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ತನಕ ಪರ್ಮಿಟ್ ಇರಲಿಲ್ಲ. ಇಲ್ಲ. ಓಕೆ, ಇದೆಲ್ಲ ಚಾರ್ಜಿಂಗ್ ಎಲ್ಲಿದೆ ಪಾಯಿಂಟು? ಇಲ್ಲ ಹಾಂ. ಇದು ಲಾಕ್ ಇರುತ್ತಾ? ಹಾಂ, ಓಪನ್ ಮಾಡಲಾ? ವೀಲ್ ಸೈಜ್ ಎಲ್ಲ ಸೇಮಾ? ಹಾಂ, ಸೇಮೇ. ಚೆನ್ನಾಗಿದೆ ಸರ್ ಇದು. ಮೇಲ್ಗಡೆಯಿಂದ ಅವರೇ ಹಾಕ್ಕೊಟ್ಟಿದ್ರು. ಹಾಂ, ಅದು ಡಿಜಿಟಲ್. ಹಾಂ, ಎಲ್ಲ ಅವರೇ ಹಾಕ್ಕೊಡೋದು. ನಾವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋಂಗಿಲ್ಲ ಇದಕ್ಕೆ. ಅಂದರೆ ಈಗ ನೀವು CNG ಆದ್ರೆ ಹಾಂ, ಟಾಪ್ ಎಲ್ಲ ಬರಲ್ಲ. ಇಲ್ಲ, ಕೊಡ್ತಾರೆ. ಕೆಲವೊಂದು ಕಡೆ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗು. ಇದಕ್ಕೂ ಐತೆ, ಅದಕ್ಕೂ ಐತೆ. ಅದಕ್ಕೆ ಮಾಮೂಲಿ ಕೊಟ್ಬಿಡ್ತಾರೆ, ನಾವು ಹೊಡ್ಕೊಬೇಕು. ಇದಕ್ಕೇನಿಲ್ಲ, ಎಲ್ಲ ಅವರೇ ರೆಡಿ ಮಾಡ್ಕೊತಾರೆ. ಹಾಂ ಹಾಂ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ತಗೋಬೇಕು. ಇದು ರೆಡಿಯಾಗಿ ಬರುತ್ತೆ. ರೆಡಿ ಆಗ್ಬೇಕು. ಎಷ್ಟು ಬಿತ್ತು ಸರ್ ನಿಮಗೆ ಕಾಸ್ಟು? ಸರ್, ಇದು ಫುಲ್ ಕ್ಯಾಶ್ ಆದರೆ 3,40,000. 3,40,000. ಹಾಂ, ಲೋನ್ನಾಗ ಅಂದರೆ ಸ್ವಲ್ಪ ಲೋನ್ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಇದೆಲ್ಲ ಇಂಟ್ರೆಸ್ಟ್ ಎಲ್ಲ ಬರ್ತದೆ, ಜಾಸ್ತಿ ಆಗುತ್ತೆ. ಈಗ ಆ ಗಾಡಿಗೂ ಆಲ್ಮೋಸ್ಟ್ ಈಗ 270, 260. ಹಾಂ, 270. ಈಗ ಒಂದು ಲೆಕ್ಕ ನೋಡಿ ತಗೊಂಡ್ರೆ ಬೆಟ್ರು. ತಿಂಗಿ ಒಂದು 7 ಸ್ವಲ್ಪ ಆರಾಮಾಗಿ ಉಳಿಸ್ಬೋದು. ಅದೇ ಕಟ್ಕೊಳ್ಬೋದು. ಹಾಂ, ವರ್ಕೌಟ್ ಆಗುತ್ತೆ ಆರಾಮಾಗಿ. ಅಂದರೆ ಗಾಡಿ ಓಡಿಸ್ಬೇಕು, ಜೀವನ ನಡೆಸ್ಬೇಕಂತ ಹೇಳಿದ್ರೆ ಇದು ಗಾಡಿ ಚೆನ್ನಾಗೈತೆ, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ನಿಮಗೆ ಅದಕ್ಕೂ ಡಿಫ್ರೆನ್ಸ್? ಅದನ್ನು ಓಡಿಸಿದ್ದೀರಾ ತುಂಬ ವರ್ಷ? ಹಾಂ, ಅದು ಓಡಿಸಿದ್ದೀರಾ? ಹಾಂ. ಡಿಫ್ರೆನ್ಸ್ ಏನು ಅನಿಸ್ತು? ಯಾವ್ದು ಚೆನ್ನಾಗಿದೆ ಅನಿಸ್ತು? ಈ ಗಾಡಿ ಚೆನ್ನಾಗೈತೆ. ಗಾಡಿ ಚೆನ್ನಾಗೈತೆ, ಸಂಪಾದನೆ ಮಾಡ್ಕೊಂಡು ತಿನ್ನು ಆರಾಮಾಗಿ ಜೀವನ ಮಾಡ್ಬೋದು ಸರ್. ಏನು ಪ್ರಾಬ್ಲಮ್ ಇಲ್ಲ, ಏನು ಖರ್ಚೇನಿಲ್ಲ. ಲೈಟ್ ಬಿಲ್ ಒಂದು ಬರ್ತದೆ, ಮಾಮೂಲಿ ಬಂದಾಗ ಬರ್ತದೆ. ಇವಾಗ ನಾವು ಗ್ಯಾಸು CNG ಹಾಕ್ತೀವಲ್ಲ, ಅದೇ ಲೆಕ್ಕ ಇಲ್ಲಿ ಬೀಳ್ತದೆ. ಇವಾಗ ನಾವು CNGಗೆ ಮಿನಿಮಮ್ ಒಂದು 5,000, ಇದು 8,000ವರೆಗೂ ಹಾಕ್ತೀವಿ ಅಂದ್ಕೊಳ್ಳಿ ತಿಂಗಳಿಗೆ. ಇದು 2,000, 2,500 ರೂಪಾಯಿ ಮುಗ್ದು. ಅದೇ 7,000 EMI ಕಟ್ಕೊಂಡು ಹೋಗ್ಬೋದು. ಆಮೇಲೆ 3 ವರ್ಷ ಗಾಡಿ ನಿಮ್ಗೆ ಆಗ್ಬಿಡುತ್ತೆ. ಹಾಂ, ಆಗ್ಬಿಡ್ತು. ಈಗ ಕೆಲವರು ಬ್ಯಾಟ್ರಿ ಒಂದೇ ಸಲ ಜಾಸ್ತಿ ದುಡ್ಡು ಕೊಡಬೇಕು ಬ್ಯಾಟ್ರಿ ಹೋದ್ರೆ. ಸೊ ಅದೆಲ್ಲ ಹೇಗೆ ಅನುಭವ ಆಗಿದೆ ನಿಮಗೆ? ಬ್ಯಾಟ್ರಿ ಹೋದ್ರೆ ಒಂದೇ ಸಲ ದುಡ್ಡು ಜಾಸ್ತಿ ಕೊಡಬೇಕು ಅಂತ ಅಂತಾರೆ. ಅದಕ್ಕೆ EMI ಅನ್ನು ಕೊಡ್ತಾನಂತಲ್ಲ? ಇಲ್ಲ, ಅದಕ್ಕೆ ಅವ್ರು EMI ಅನ್ನಾಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಂ, ಕೊಡ್ತಾರೆ. ಅಂದರೆ ಈಗ ಎಷ್ಟು ವರ್ಷ ವಾರಂಟಿ ಕೊಟ್ಟಿದ್ದಾರೆ? 5 ವರ್ಷ? 5 ವರ್ಷ ಕೊಟ್ಟಿದ್ದಾರೆ ಸರ್. ಏನು ಈಗ ನಾವು ಸ್ಟಾರ್ಟಿಂಗ್ನಾಗೆ ನಾವು ಹೋದ್ವಿ, ಎಲ್ಲ ಫ್ರೀ ನಿಮಗೆ ಅದು ಇದು ಅಂತ ಹೇಳಿದ್ವಿ. ಆಮೇಲೆ ಏನೂ ಇಲ್ಲ.
ಒಂದು ನೆಟ್ ಬೋಲ್ಟ್ ತೊಗೊಂಡ್ರು 50 ರೂಪಾಯಿ ಕೊಡಬೇಕು. ಆ ಥರ ಸರ್ವಿಸಿಂಗ್ ಸರ್ವಿಸ್ಗೆ ಎಲ್ಲೆಲ್ಲಿದೆ ಸರ್ವಿಸಿಂಗ್ ಬಜಾಜ್ ಆಯ್ತು, ನಮ್ಮ ಕಾರ್ಡ್ ಕೊಟ್ಟಿದ್ದಾರೆ. ಹೌದಾ? ಕಾರ್ಡ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪಾಯಿಂಟ್ ಏನಾದ್ರು ನಿಮಗೆ ಎಲ್ಲೆಲ್ಲಿದೆ ಅಂತ ಅದಕ್ಕೂ ಇದೆಯಾ? ಹಾಂ, ನಮ್ಗೆ ಇದ್ರಾಗೆ ಗೂಗಲ್ನಾಗ ಹಾಕಿದ್ರೆ ತೋರಿಸ್ತದೆ. ಈಗ ಬೇರೆ ಎಲ್ಲ ಕಂಪ್ನಿಗೆ ಹೋಲಿಸ್ಕೊಂಡ್ರೆ ಬಜಾಜ್ ಹೋಗೋ ವರ್ತ್ ಅಂತ ಹೇಳ್ತೀರಾ? ಬಜಾಜ್ ಮಾತ್ರ ಒಳ್ಳೆ ಕಂಪ್ನಿ. ವಂಡರ್ಫುಲ್. ಬೇರೆ ಕಂಪ್ನಿಗಳು ಹೋಲಿಸ್ಕೊಂಡು ಬಜಾಜ್ ಬೆಸ್ಟ್ ಅಂತೀರಾ? ಸರಿ. ಬಜಾಜ್ ಒರಿಜಿನಲ್ ಅಲ್ಲ, ಕಂಪ್ನಿ ಒಳ್ಳೆಯದು. ಹೌದು ಸರ್. ನಿಮ್ಮ ಹೆಸರು? ಇಮ್ತಿಯಾಜ್ ಅಲ್ಲ. ಇಮ್ತಿಯಾಜ್. ಓಕೆ ಸರ್, ತುಂಬ ಒಳ್ಳೆಯದಾಗಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ ಆಟೋ ಯಾವಾಗ ತೊಗೊಂಡಿ ಸರ್? 1 ಮಂತ್ ಆಯಿತು. 1 ಮಂತ್ ಆಯಿತು. ಹೇಗಿದೆ ಆಟೋ ಎಲ್ಲ? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಓಡ್ಸೋಕ್ಕೆಲ್ಲ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಓಕೆ. ನಿಮಗೆ ತೊಗೋಬೇಕು ಅಂತ ಯಾಕೆ ಅನ್ನಿಸ್ತು? ಗಾಡಿ ಹೈಟ್ ಇದೆ, ಚೆನ್ನಾಗಿದೆ ಓಡಿಸೋದಕ್ಕೂ. ಒಂಥರ ಫ್ಲೋ ಡೌನ್ ಇಲ್ಲ, ಹೈಟ್ ಇದೆ ಗಾಡಿ ಇದು ಎಲ್ಲಕ್ಕಿಂತ. ಬಜಾಜ್ ಅವು ನೋಡಿದೆ ಸ್ವಲ್ಪ ತುಂಬ ಡೌನ್ ಗಾಡಿ ಅವು. ಅದಕ್ಕೆ ಟಿ ವಿ ಎಸ್ ವೈಟ್ ಇದೆಯಲ್ಲ, ಎಲೆಕ್ಟ್ರಿಕ್ ಗಾಡಿ ವೈಟ್ ಇದೆ, ಒಳ್ಳೇದಂತ ಇದು ತೊಗೊಂಡಿದ್ದು. ಮತ್ತೆ ನಿಮ್ಗೆ ಯಾರು ರೆಫರ್ ಮಾಡಿದಾಗ ಫ್ರೆಂಡ್ ಯಾರು ತೊಗೊಂಡು? ಇಲ್ಲ ನನಗೆ ಯಾರೂ ಮಾಡಿಲ್ಲ. ಯಾರು ಮಾಡಿಲ್ಲ, ನೀವೇ ಹೋಗಿ ಖುದ್ದಾಗಿ ನೋಡಿ? ಬಜಾಜ್ಗೂ ನೋಡಿದೆ, ಟಿ ವಿ ಎಸ್ ನೋಡಿದೆ ಹೋಗಿ. ನೋಡಿ ಇಷ್ಟ ಆಯ್ತು ನನಗೆ. ಎರಡು ಕಂಪೇರ್ ಮಾಡಿದಾಗ ಇದು ಇಷ್ಟ ಆಯ್ತು. ಇದು ಲುಕ್ ಚೆನ್ನಾಗಿದೆ ನೋಡೋಕ್ಕೆ. ಇದು ಎಷ್ಟು ಕಿಲೋಮೀಟರ್ ಚಾರ್ಜ್, ಸಾರಿ ಮೈಲೇಜ್ ಎಷ್ಟು ಬರುತ್ತೆ ಹೇಳಿದ್ದಾರೆ? ಇದು ಫುಲ್ ಚಾರ್ಜ್ ಮಾಡಿದ್ರೆ 150 ಕಿಲೋಮೀಟರ್ ಬರುತ್ತೆ. 150 ಕಿಲೋಮೀಟರ್ ಹೇಳಿದ್ದಾರೆ. ಈಗ ನಿಮ್ಗೆ ಎಷ್ಟು ಬರ್ತಾ ಇದೆ. ಬರ್ತಾ ಇದೆ 150. ಇದೆ. ಚಾರ್ಜ್ ಮಾಡಬೇಕು? ಮನೇಲಾದರೆ ಒಂದು 3 ಅವರು, 3 ಅವರ್. ಹೊರಗಡೆ ಆದರೆ 1 ಅವರಲ್ಲಿ ಆಗ್ಬಿಡುತ್ತೆ. ಅದೇ ಸರ್ವಿಸ್ ಮಾಡಿರೋದು ಫಾಸ್ಟ್ ಚಾರ್ಜಿಂಗಲ್ಲಿ. ಹೌದೌದು. ಮನೇಲಾದ್ರೆ 3 ಅವರ್ ಬೇಕು. 3 ಅವರು ಫುಲ್ ಖಾಲಿ ಆದರೆ, ಫುಲ್ ಖಾಲಿ ಆಗ 30-40% ಇರ್ತೀನಿ ನಾನು ಮನೆಗೆ ಹೋದಾಗ. ನಾನು ಹೋಗಿ ಮನೇಲಿ ಹಾಕೋತೀನಿ, ಒಂದು 2 ಅವರ್ಗೆಲ್ಲ ಆಗ್ಬಿಡುತ್ತೆ ಅವಾಗ. 2 ಅವರ್ಗೆಲ್ಲ ಹಾಕ್ಬಿಡುತ್ತೆ. ಅಕಸ್ಮಾತ್ 150 ಸಾಕಾಗುತ್ತಾ ನಿಮಗೆ? ಬೇಜಾನಾಯ್ತು ತುಂಬ. ಬೇಜಾರಾಗುತ್ತಾ? ಅದ್ರಾಗೆ ಆರಾಮಾಗಿ 1 ವರ್ಷ 2 ಸಾವಿರ ರೂಪಾಯಿವರೆಗೂ ದುಡ್ಕೋಬೋದು. ಕೆಲವ್ರು ಸಾಕಾಗಲ್ಲ, 150 ಕಿಲೋಮೀಟರ್ 200 ಕೊಡಬೇಕು ಅಂತ ಹೇಳ್ತಾರೆ. ಇಲ್ಲ ಚೆನ್ನಾಗಿದೆ, ಸಾಕು. ಒಂದು 100 ಬೆಂಗಳೂರಿಗೆ ಎಷ್ಟು ಸಾವಿರ ಓಡಿಸೋಕ್ಕಾಗುತ್ತೆ? 150 ಕಿಲೋಮೀಟರ್ ಬೇಜಾನಾಯಿತು. 150 ಕಿಲೋಮೀಟರ್ ಬೇಜಾರಾಗುತ್ತೆ ಅಂತ. ಇನ್ನು ಬ್ಯಾಟ್ರಿ ವಾರಂಟಿ ಎಷ್ಟು 6 ವರ್ಷ ಕೊಟ್ಟಿದ್ದಾರೆ. 6 ವರ್ಷ ಬ್ಯಾಟ್ರಿಗೆ ಮೋಟ್ರಿಗೆ ಎಲ್ಲದಕ್ಕೂ. ಬ್ಯಾಟ್ರಿ ಮೋಟ್ರು ಎಲ್ಲದಕ್ಕೂ. ಸರ್ವಿಸ್ ಚೆನ್ನಾಗಿದೆ ಸರ್ ಇದು? ಸರ್ವಿಸ್ ಚೆನ್ನಾಗಿದೆ. ಸರ್ವಿಸ್ ಚೆನ್ನಾಗಿದೆಯಾ? ಸರ್ವಿಸ್ ಸೆಂಟರ್ ಬಿಟ್ಟರೆ ನಿಮಗೆ ಸ್ವಲ್ಪ ಏನಾದ್ರು ಚಾರ್ಜಸ್ ಎಲ್ಲ ಏನಿದೆಯಾ? ಆ ಥರ ಬರೀ 30 ರೂಪೀಸ್ 35 ಮಾಡಿದ್ರೆ ಅಷ್ಟೇ ಈ ಸರಿ ಫಸ್ಟ್ ಸರ್ವಿಸ್ ಆಗಿದ್ದು. ಇನ್ನು ನೆಕ್ಸ್ಟು ಇನ್ನೊಂದು ಜನವರಿಗೆ ಹೋಗಬೇಕಾಗುತ್ತೆ. ಎಷ್ಟು ಕಿಲೋಮೀಟರ್ ಸರ್ವಿಸ್ ಬರೋಕ್ಕೆ ಹೇಳ್ತಾರೆ? ಅಂದರೆ 2 ತಿಂಗಳು ಒಂದ್ಸತಿ ಬರಬೇಕು ಹೇಳಿದ್ದಾರೆ. 2 ತಿಂಗಳು ಒಂದ್ಸಲ. ಇಷ್ಟು ಕಿಲೋಮೀಟರ್ ಅಂತೇನಿಲ್ಲ? ಇಲ್ಲ ಕಿಲೋಮೀಟರ್ ಕೊಟ್ಟೆ. ಸರ್ವಿಸ್ ಫ್ರೀ ಇದೆ? 3 ಸರ್ವಿಸ್ ಇದೆ. 3 ಸರ್ವಿಸ್ ಫ್ರೀ ಕೊಡ್ತಾರೆ. ಇನ್ನು ಬ್ಯಾಟ್ರಿ ಎಲ್ಲ ಅಕಸ್ಮಾತ್ ಈಗ 6 ವರ್ಷ ಅಂತ ಹೇಳಿದ್ರು, 6 ವರ್ಷ ಆದಮೇಲೆ ಯಾವ ಥರ ಮಾಡಬೇಕು? ಚೇಂಜ್ ಮಾಡಬೇಕಾ ಇಲ್ಲ ಅದೇ ಯಾವ್ದು ಆಗ್ತದಾ? ಅದೇ ರಿಪ್ಲೇಸ್ ಮಾಡ್ಕೊಡ್ತಾರೆ ಅವರೇನೆ. ರಿಪ್ಲೇಸ್ಮೆಂಟ್ ಪ್ರೈಸ್ ಏನಾರು ಹೇಳಿದ್ರಾ? ಪ್ರೈಸು ಪ್ರೈಸ್ ಎಲ್ಲ ಹೇಳಿಲ್ಲ ಇನ್ನು ಅದರದ್ದು. ಅದು ನಾನು ಕೇಳಿಲ್ಲ ಅದ್ರ ತಲೆ. ಕೇಳಿಲ್ಲ ನೀವು? ಈಗ 6 ವರ್ಷದವರೆಗೂ ಬ್ಯಾಟ್ರಿ ಏನು ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿದ್ದಾರೆ. ಬಂದರೆ ಅವ್ರು ಮಾಡಿಕೊಡ್ತಾರೆ. ಅಂದರೆ ಹೊರಗಡೆ ಚಾರ್ಜ್ ಮಾಡಿಕೊಟ್ರೆ ನಮಗೆ ಅದು ಬ್ಯಾಟ್ರಿ ಪ್ರಾಬ್ಲಮ್ ಆಗುತ್ತೆ. ಮನೇಲಿ ಹಾಕೊಂಡ್ರೆ ತೊಂದರೆ ಇಲ್ಲ. ಚಾರ್ಜಿಗೋಸ್ಕರ ಫಾಸ್ಟ್ ಚಾರ್ಜಿಂಗ್ ಅಲ್ವಾ, ಅದಕ್ಕೆ ಹೋದ್ರೂ ಹೋಗ್ಬಿಡುತ್ತೆ ಬೇಗ. ಮನೇಲಿ ಆದಷ್ಟು ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದಷ್ಟು ಮನೇಲಿ ಮಾಡಿ. ಮನೇಲೇ ಮಾಡ್ತಾರೆ, ನಾನು ಹೊರಗಡೆ ಮಾಡ್ತಾ ಇಲ್ಲ, ಎದುರು ಹಾಕಿಲ್ಲ ಇನ್ನು. ಹೊರಗಡೆ ಯಾರು ಮಾಡಿದ್ರೆ ಎಷ್ಟು ಚಾರ್ಜಸ್ ಏನಾದ್ರು ಇದೆ? ಅದು ಆ ಚಾರ್ಜ್ ಉಂಟು. ಫುಲ್ ಖಾಲಿ ಆದಾಗ 55 ರೂಪಾಯಿ ಆಗುತ್ತೆ ಒಂದು ಫುಲ್ ಮಾಡೋಕ್ಕೆ. ಫುಲ್ ಖಾಲಿ ಆಗಿದ್ರೆ. ಇಲ್ಲ ಕಮ್ಮಿ ಇದ್ರೆ ಕಮ್ಮಿ ಆಗುತ್ತಂತೆ. ಈಗ ಎಲ್ಲೆಲ್ಲಿ ಸರ್ವಿಸ್ ಪಾಯಿಂಟ್ ಇದೆ ನಿಮ್ಮಲ್ಲ, ಚಾರ್ಜಿಂಗ್ ಪಾಯಿಂಟ್ಗಳು? KEB ಎಲ್ಲ ಕಡೆ ಇರುತ್ತಲ್ಲ. KEB ಎಲ್ಲ ಕಡೆ ಇರುತ್ತೆ. KEB ಎಲ್ಲ ಐತೆ, ಎಲ್ಲ ಕಡೆ ಮಾಡಿರ್ತಾರೆ. ಈಗ ನಿಮ್ಮ TVS ಮಾತ್ರ ಬೇರೆ ಆಟೋ ಎಲ್ಲದಕ್ಕೂ ಯಾವ್ದು ಬೇಕಾದ್ರೆ ಮಾಡ್ಕೋಬೋದು. ಯಾವ್ದು ಬೇಕಾದ್ರೂ ಮಾಡ್ಬೋದು. ಮಲ್ಟಿಪಲ್ EV ಗಾಡಿ. ಹೌದು. EV ಮಾಡೋದು. ಇದಕ್ಕೆ ಮೊದಲು ಯಾವ ಗಾಡಿ ಓಡಿಸ್ತಾ ಇದ್ರಿ? ಮೊದಲು ಬಜಾಜ್ದೇನೆ, LPG. LPG ಅದು ಬೆಟ್ರಾ ಇದು ಬೆಟ್ರಾ ಸರ್ ನಿಮಗೆ? ಇದು ಬೆಟರ್ ಅಲ್ಲ. ಬರೀ 40 ರೂಪಾಯಿ 30 ರೂಪಾಯಿ ಕರೆಂಟ್ ಚಾರ್ಜಿಂಗಲ್ಲಿ 1 ಸ್ವಲ್ಪ ಆರಾಮಾಗಿ ಮಾಡ್ಕೊಳ್ಬೋದು. ಆರಾಮ್ ಮಾಡ್ಬೋದು, ಏನು ತೊಂದರೆ ಇಲ್ಲ. CNG ಎಷ್ಟು ಹಾಕ್ತಿದ್ರಿ? 400 ರೂಪಾಯಿ ಬೇಕಾದ್ರೆ. 400 ರೂಪಾಯಿ ಬೇಕು. 400 ರೂಪಾಯಿ ಗ್ಯಾಸ್ ಬೇಕು. 1 ವರ್ಷ ಮಾಡಬೇಕು, 400 ರೂಪಾಯಿ ಗ್ಯಾಸ್ ಕಂಪಲ್ಸರಿ ಆಗೋದು. 400 ರೂಪಾಯಿ ಬೇಕೇ ಬೇಕು. ಮತ್ತು ಮಂತ್ಲಿ ಸಾರಿ ಇದು ಸರ್ವಿಸರೇ ಬಿಡಬೇಕಿತ್ತು, ಆಯಿಲ್ ಸರ್ವಿಸ್ ಎಲ್ಲ ಮಾಡಿ. ಅದ್ರಲ್ಲಿ ಆಯಿಲ್ ಚೇಂಜ್ ಎಲ್ಲ ಮಾಡಬೇಕು, ಅದು ತುಂಬ ರಿಸ್ಕ್. ಅದು ಇದೇನಿಲ್ಲ, ಬ್ರೇಕ್ ಪ್ಯಾಡ್ ಅವು ಹೋಗುತ್ತೆ, ಬ್ರೇಕ್ ಫುಟ್ ಹಾಕೊಬೇಕಷ್ಟೇ. ಬೇರೆ ಓಡ್ಸೋಕೆ ತುಂಬ ಇದೆ, ಚೆನ್ನಾಗಿದೆ, ಸ್ಮೂತ್ ಆಗೋಗಿದೆ ಗಾಡಿ. ನೀವು LPG ಓಡಿಸೋದು ಇದ್ರಿಗೆ ಎಷ್ಟು ಉಳಿತಾಯ ಆಗ್ತಾಯಿದ್ರಿ ನಿಮಗೆ? ಏನು 30 ರೂಪಾಯಿ 40 ರೂಪಾಯಿ ಅಷ್ಟೇ ಖರ್ಚು ಬರುತ್ತೆ ನನಗೆ, ಬೇರೇನಿಲ್ಲ ಒಂದಿನಕ್ಕೆ. 100 ರೂಪಾಯಿ 200 ರೂಪಾಯಿ ಮಾಡ್ಕೊಂಡು ಆರಾಮಾಗಿ ಮನೆಗೆ ಹೋಗ್ಬೋದು ನಾನು. 150 ಕಿಲೋಮೀಟರ್ ಓಡಿಸೋಕೆ 50 ರೂಪಾಯಿ ಅಂತ ಫುಲ್ ಖಾಲಿ ಆಗಿದ್ರೆ. ಫುಲ್ ಖಾಲಿ ಆಗಿದೆ. ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಒಂದು 50 ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು. ಮಾಡ್ಕೊಬೋದು ಅಷ್ಟೇ. ತಿಂಗಳಿಗೆ 3,000 ರೂಪಾಯಿ ಅಷ್ಟೇ. 3,000 ಆಗಲ್ಲ, 1,000 ರೂಪಾಯಿ ಬಂದಿದೆ. ಕರೆಂಟ್ ಬಿಲ್ ಬಂದಿದೆ, 1,000 ಬಂದಿತ್ತು 1,000 ಬಂದಿದೆ ಅಷ್ಟೇ. ಅಂದರೆ ಈಗ ಆಲ್ಮೋಸ್ಟ್ ದಿನಕ್ಕೆ ಅಂದರೆ CNG ಏನು ಹಾಕ್ಸ್ತಾ ಇದ್ರಿ? 350 400 ರೂಪಾಯಿ 400 ರೂಪಾಯಿ ಉಳಿತು. ಚಾರ್ಜ್ ತೆಗೆದು 350 ಅಂತ ಉಳಿಯುತ್ತೆ. ಹೌದೌದು. ಅದೆಲ್ಲ ಏನು ಕಟ್ಕೊಂಡು ಹೋಗ್ಬೋದು, ಆರಾಮಾಗಿ ಕಟ್ಬೋದಲ್ಲ. 2 ವರ್ಷ ಅಥವಾ 3 ವರ್ಷದಲ್ಲಿ 3 ವರ್ಷಕ್ಕೆ ಹಾಕ್ಸಿರೋದು ಏನು ಆರಾಮಾಗಿ ಕ್ಲಿಯರ್. ಹೌದು. ಹಾಗೆ ಇದು ನೋಡಬೇಕು ಸ್ಟಾರ್ಟ್ ತೋರಿಸಿ. ಏನಿದೆ ಸರ್ ಇಲ್ಲಿ? ಆನ್ ಮಾಡಿ ನೋಡಿ, ಆನ್ ಮಾಡ್ತೀನಿ. ನ್ಯೂಟ್ರಲ್ ಆಗಿದೆಯಲ್ಲ ಈಗ, ನ್ಯೂಟ್ರಲ್ ಆಗಿದೆ. ಇದು F ಅಂತ ಫ್ರಂಟ್ ಹೊಡೆದ್ರೆ ಏನು
ಫ್ರಂಟ್ ಹೋಗುತ್ತೆ ಈಗ. ಓಕೆ ಇವಾಗಿರೋ ಮೂರು ಥರ ಮೂಡ್ ಕೊಟ್ಟಿದ್ದಾನೆ. ಇಕೋದಲ್ಲಿ ಇದೆಯಲ್ವಾ ಈಗ ಸಿಟಿ ಮೋಡ್ ಬರುತ್ತೆ. ಓಕೆ ಇದ್ರಾಗ 150 ಕಿಲೋಮೀಟರ್ ಬರಲ್ಲ, ಕಮ್ಮಿ ಆಗುತ್ತೆ ಇದು. ಆಮೇಲೆ ಹಾಂ ತುಂಬ 60ವರೆಗೂ ಹೋಗುತ್ತೆ, 60-60ವರೆಗೂ. ಮತ್ತು ಇದು ಪವರು ಇದಕ್ಕೆ ಹಾಕೊಂಡ್ರೆ 70 ಮೇಲೆ ಹೋಗುತ್ತೆ. ಇದೆ ಮೋಡ್ ಚೇಂಜ್ ಮಾಡೋದು ಅಷ್ಟೇ. ತಿರ್ಗಾ ಪ್ರೆಸ್ ಮಾಡಿದ್ರೆ ಈಕೋಗೆ ಬರುತ್ತೆ. ರಿವರ್ಸ್ಗೆ ಒಂದೇ ಬೇಡ ನಮ್ಮ ಮೂವಿಗೆಲ್ಲ. ಇನ್ನೊಂದು ರಿವರ್ಸ್ ಇದೆ, ರಿವರ್ಸ್ ಗೇರ್ಗೆ. ಇದಾಕ ರಿವರ್ಸ್ ಹೋಗುತ್ತೆ ಈಗ. ಹ್ಯಾಂಡ್ ಬ್ರೇಕ್ ಮಾತ್ರ ಯೂಸ್ ಮಾಡಲೇಬೇಕು ಕಂಪಲ್ಸರಿ ಇದಕ್ಕೆ. ನೋಡಿ ಫ್ರಂಟ್ಗೆ ಹಾಕಿದ್ರೆ ಸ್ವಲ್ಪ ಮೂವ್ ಆಗುತ್ತೆ ಹಿಂಗೆ ಆಯ್ತಾ. ಇಂಥ ರಿವರ್ಸ್ ಹೋಗೋದು ಇದು ಅಷ್ಟೇ. ಇಲ್ಲ ಬಿಡಲ್ಲ ಬಿಡಿ. ಈ ಡಿಸ್ಪ್ಲೇದಲ್ಲಿ ಏನೇನು ಬರುತ್ತೆ? ಬ್ಯಾಟ್ರಿ ಎಷ್ಟು ಸ್ಪೆಂಡ್ ಇದೆ ಅಂತ ತೋರಿಸುತ್ತೆ, ಪವರ್ ಸ್ಪೀಡ್ ಎಷ್ಟು ಹೋಗ್ತಾ ಇದೆ ಅಂತ ತೋರಿಸ್ತೈತೆ, ಎಷ್ಟು ಚಾರ್ಜಿಂಗ್ ಏನು ಗೊತ್ತಾಗುತ್ತೆ ಅದರಲ್ಲಿ. ಸೇಮ್ ಮೊಬೈಲ್ ನೋಡ್ದಂಗೆ ಬಂದುತ್ತೆ. ಈಗ ಮುಂದೆ ಡಿಕ್ಕಿ ಸ್ಪೇಸ್ ತುಂಬ ಚೆನ್ನಾಗಿದೆ ಸರ್. ಇದು ಬ್ಯಾಟ್ರಿ ಇದು ಫುಲ್ ಬ್ಯಾಟ್ರಿ ಇಲ್ಲಿ. ಹಾಂ ಸಖತ್ತಾಗಿದೆ, ಫ್ರೀ ಆಗಿದೆ. ಅದಕ್ಕಿಂತ ದೊಡ್ಡದಾಗಿದೆ ಸ್ಪೇಸ್ ಇದು ಬಜಾಜ್ಗಿಂತ. 4 ಜನ ಕೂತ್ಕೋಬೋದು ಆರಾಮಾಗಿ ಇದರಲ್ಲಿ, ಮೀಡಿಯಮ್ ಆಗಿರೋದು. ಹೌದೌದು, ಕೂತ್ಕೊಂಡು ನೋಡಿ ಬೇಕಾದ್ರೆ. ಸ್ಪೇಸ್ ತುಂಬ ಇದೆ, 4 ಜನ ಕೂತ್ಕೊಂಡು ಆರಾಮಾಗಿ ಕೂತ್ಕೋಬೋದು. ಡಿಕ್ಕಿಲು ಬೇಕಾದ್ರೆ ಬೇರೆ ಜಾಗ ಸ್ಪೇಸ್ ಕೊಡೋರು ಹಿಂದೆಗಡೆನು. ಹೆವಿ ಇದೆ ಸರ್. ಇದು 1 ಅಡಿ ಬರುತ್ತೆ ಟೈರ್ ಫೀಡ್ ಇತ್ತು. ಅವೆಲ್ಲ 9 ಇಂಚ್ ಬರ್ತಾ ಇತ್ತು, ಇದು 1 ಅಡಿ ಬರುತ್ತೆ. CNG ಆದರೆ ಕಸ್ಟಮರ್ಗೆ ಒಂದು ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆ, ಕಾಲು ಹೊಡಿತಾ ಇತ್ತು. ಇದು ಫುಲ್ ಫ್ರೀ ಐತೆ ಇದರಲ್ಲಿ. ಮತ್ತೆ ಚಾರ್ಜಿಂಗ್ ಪೋರ್ಟ್ ಎಲ್ಲ ಕೊಟ್ಟಿದ್ದಾರಲ್ಲ ಇಲ್ಲಿ? ಹೌದೌದು, ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಐತೆ. ಸ್ಪೀಕರ್ ಅಲ್ಲಿ ಇನ್ಬಿಲ್ಟ್ ಆಗಿದೆ ಅದು? ಹೌದು, ಸ್ಪೀಕರ್ ಇಲ್ಲ, ಅದು ಪಾಯಿಂಟ್ ಮಾಡಿದ್ದಾರೆ. ಬೇಕಾದ್ರೆ ಹಾಕೋ ಸಿಸ್ಟಮ್ ಆದರೆ ಹಾಕೋಬಹುದು. ಇದು ಚೆನ್ನಾಗಿ ನೋಡಿ, ಎಲ್ಲ ಸೂಪರ್ ಆಗಿದೆ. ಮತ್ತೆ ಎಲ್ಲ ಸಿಸ್ಟಮ್ ಅದು ಟೂಲ್ಸ್ ಚೆನ್ನಾಗಿ ಟೂಲ್ಸ್ ಇಟ್ಕೊಳ್ಳೋಕ್ಕೆ ಜಾಗ ಸ್ಪೇಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮಾತ್ರ. ತುಂಬ ಚೆನ್ನಾಗಿದೆ ಸರ್. ಚಾರ್ಜಿಂಗ್ ಪಾಯಿಂಟ್ ಎಲ್ಲಿ ಬರುತ್ತೆ? ಆ ಕಡೆ ಬರುತ್ತೆ? ಅಲ್ಲ, ಹಿಂದೆಗಡೆ ಮೂಲೆಯಲ್ಲಿ ಬರುತ್ತೆ. ಇಲ್ಲೇ ಕೊಟ್ಟಿದ್ದಾರೆ. ಕಾರ್ ಥರ? ಹಾಂ, ಸೇಮು. ಇದು ಗಣೇಟ್ ಹಾಕೋದು ಮನೆ ಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ಅವರೇ ಬಂದು ಪಾಯಿಂಟ್ ಮಾಡಿಕೊಡ್ತಾರೆ. ಓಕೆ, ಮನೆಗೆ? ಹಾಂ, ಮನೆಗೆ ಬಂದು ಅವರೇ ಪಾಯಿಂಟ್ ಮಾಡಿಕೊಡ್ತಾರೆ. ಮತ್ತು ಇದು ಬ್ಲ್ಯಾಕ್ ವೈರ್ ಇರುತ್ತಲ್ಲ, ಅದಿಲ್ಲಿ ಕನೆಕ್ಟ್ ಮಾಡೋದು ಅಷ್ಟೇ. ನೋಡಿ ಈ ಥರ. ಇಲ್ಲ, ಹಾಂ, ಕ್ಲೀನಾಗಿ ಪ್ರೆಸ್ ಮಾಡ್ಬೇಕು ಹಿಂಗೆ. ಹಾಂ, ಇದು ಮಾಮೂಲಿ ಪ್ಲಗ್ ಹಾಕೋದು ಅಷ್ಟೇ. ತುಂಬ ಚೆನ್ನಾಗಿದೆ. ಆಮೇಲೆ ತೆಗೆದುಬಿಡ್ಬೇಕು, ಗಾಡಿ ಮೂವ್ ಮಾಡ್ಬೇಕಾದ್ರೆ ತೆಗಿಬೇಕು ಇದನ್ನು. ಇಲ್ಲ ಸ್ಟಾರ್ಟ್ ಆಗಲ್ಲ ಗಾಡಿ, ತೆಗೆದ್ರೆ ಸ್ಟಾರ್ಟ್ ಆಗೋದು. ಸೆನ್ಸರ್ ಕನೆಕ್ಷನ್ ಇರುತ್ತೆ. ಹಾಂ, ಹಿಂದೆ ತುಂಬ ಚೆನ್ನಾಗಿ ಹೋಗಿದೆ. ಹೌದು, ತುಂಬ ಸ್ಪೇಸ್ ಇದೆ. ಲುಕ್ ನೋಡೋಕ್ಕೆ ಬೊಂಬಾಟಾಗಿದೆ ಸರ್. ಸೀನಿಯರ್ ಚೆನ್ನಾಗಿದೆ ನೋಡೋಕ್ಕೆ. TVS ಅಲ್ಲಿ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಮುಂದೆಗಡೆ ಪೇಂಟ್ ಮಾಡೋಲ್ಲ. LED ಲೈಟು, ಟ್ಯಾಪ್ ಅವರೇ ಹೊಡ್ಕೊಡ್ತಾರೆ. ಅಂದರೆ ಈಗ ನೀವು CNG ಆದರೆ ಸಪ್ರೇಟ್ ಕೊಡ್ತಾರೆ? ಹೌದೌದು, ನಾವೇ ಹೊಡ್ಸ್ಕೋಬೇಕು. ಇದು ಅವರೇ ಹೊಡ್ಕೊಡ್ತಾರೆ. ಇದು ಫುಲ್ ಸಟ್ಟೆ ಬಂದ್ಬಿಡುತ್ತೆ. ಅವರೇ ಮಾಡ್ಕೊಡ್ತಾರೆ ಪ್ರತಿಯೊಂದು. ಚಾರ್ಜಿಂಗ್ ಪಾಯಿಂಟ್ ಅವರೇ ಬಂದು ಮಾತ್ರ ಮಾಡ್ಕೊಡ್ತಾರೆ. ಇದಕ್ಕೆ ಪರ್ಮಿಟ್ ಏನಾದ್ರು ಬೇಕಾಗತ್ತಾ? ಹೌದು, ಅದೇ ಪರ್ಮಿಟ್ ಇದೆ ಇದಕ್ಕೆ. ಪರ್ಮಿಟ್ ಇಲ್ಲ ಅಂತ ಮೊದಲಿಲ್ಲ, ಇವಾಗ ಬಿಟ್ಟಿದ್ದಾರೆ 2 ತಿಂಗಳಿಂದ. 2 ತಿಂಗಳು ಬಿಟ್ಟಿದ್ದಾರೆ. ನಿಮ್ಗೆ ಕೊಟ್ಟರೆ ಪರ್ಮಿಟ್ ಇವೆ? ಹಾಂ, ಪರ್ಮಿಟ್ ಕೊಟ್ಟಿದ್ದೀರಾ? ಹೌದು, ಇನ್ನೂ ನನಗೆ ಕೊಟ್ಟಿಲ್ಲ, ಬಂದಿಲ್ಲ. ಶೋರೂಮಿಗೆ ಬರಬೇಕು. ನಿಮಗೆ ಅಪ್ಲೈ ಮಾಡಿದ್ದೀರಾ ಈಗ? ಹಾಂ, ಅಲ್ಲಾಗಿದೆ. ಅವರೇ ಮಾಡಿದೆ, ಎಲ್ಲ ಫುಲ್ ಅವರೇ ಮಾಡಿಕೊಡ್ತಾರೆ. ಎಲ್ಲ ಮಾಡ್ಕೊಡ್ತಾರೆ. ನಮ್ದೇನು 1 ರೂಪಾಯಿ ಖರ್ಚಿಲ್ಲ, ಪ್ರತಿಯೊಂದು ಅವರೇ ಮಾಡ್ತಾರೆ. ಏನಾದ್ರು ಹೊಸ ಆಟೋ ತಗೋಬೇಕು ಅನ್ನೋರಿಗೆ ಎಲೆಕ್ಟ್ರಿಷನ್ಗೆ ಕೆಲವೊಮ್ಮೆ ಮಳೆ ಬಂದರೆ ನಿಂತು ಹೋಗುತ್ತೆ, ಆ ಥರ ಏನೂ ಇಲ್ಲ ಸರ್, ಏನು ಪ್ರಾಬ್ಲಮೇ ಇಲ್ಲ ಎಲೆಕ್ಟ್ರಿಕ್ ಬೈಕಲ್ಲಿ. LPG ಹೋದರೆ ಮಳೆಗೆ ಬಂದ ಅದು ಬೇಕಾದ್ರೆ ಪ್ರಾಬ್ಲಮ್ ಇತ್ತು. ಆ ಗಾಡಿಲಿ ಆಗಿದೆ, ಹಳೆ ಗಾಡಿಲಿ ಆಗೋದು, ಈಗ ಹೊಸ ಗಾಡಿಲೆಲ್ಲ ಆಗಲ್ಲ. ಹಳೆ ಗಾಡಿಲಿ ಆಗ್ತಾ ಇತ್ತು ಆ ಥರ. ಹಳೆ ಗಾಡಿ ಆಗ್ತಾ ಇತ್ತು. ಇದು ಆ ಥರ ನಿಮಗೆ ಏನಾದ್ರು ಈಗ ಎಷ್ಟು ಕಿಲೋಮೀಟರ್ ಓಡಿಸಿದ್ದೀರಾ? ಈಗ ಜಾಸ್ತಿ ಇಲ್ಲ, ಒಂದು 1300 ಓಡಿಸಿದೆ ಅಷ್ಟೇ. 1300. ಓಕೆ, ಟೋಟಲ್ ಗಾಡಿ ತಗೊಂಡು 1300 ಅಷ್ಟೇ ಓಡಿಸಿರೋದು. ಏನು ಪ್ರಾಬ್ಲಮ್ಸ್ ಆಗಿಲ್ಲ? ಏನು ಫಸ್ಟ್ ಸರ್ವಿಸು ಆಗಿದೆ. ಸರ್ವಿಸು ಆಗಿದೆ. ಈಗ ನಿಮ್ಗೆ ಏನು ಫೀಲ್ ಆಗ್ತಿದೆ ಆ ಗಾಡಿ ಓಡಿಸಿದ್ರೆ ಈ ಗಾಡಿ ಓಡಿಸಿದ್ರೆ? ಇದು ಬೆಸ್ಟ್ ಸರ್. ಇದು ಬೆಸ್ಟ್ ಅಂತೀರಾ? ಬೈಕ್ ಸ್ಟ್ರೈನ್ ಆಗಲ್ಲ. ಈ ಗ್ಯಾಸ್ ಬಂಕವ್ರು ಗ್ಯಾಸ್ ಹೊಡಿತಾರೆ ಭಯ ಇಲ್ಲ, ಭಯ ಇಲ್ಲ. ಅವರು ಕರೀತಾರೆ ಗ್ಯಾಸ್ನ. ಎಲ್ಲ ಬಂಕಲ್ಲೂ ಅದೇ ಒಳಬಿಡಿದೆ. CNGಲೂ LPGಲೂ ಆಗಿದೆ. ಕಿವು ಬೇಕಾಗಿಲ್ಲ, ಕಿವಿ ಏನು ಅಷ್ಟೊಂದು ಇರಲಿಲ್ಲ. LPGಗೆ LPG ತುಂಬ ಇತ್ತು, CNGಗಾರೆ ಕಿವಿ ಇತ್ತು, ಏನು ಕಮ್ಮಿ ಬಂಕ್ ಇದ್ದವು. ಈಗಂತ ಒಂದು ಇದಕ್ಕೆ ಇವು ಪರವಾಗಿಲ್ಲ. ಇದು ಎಲ್ಲಿ ಬೇಕಾದ್ರೆ ಚಾರ್ಜ್ ಮನೇಲಿ ಚಾರ್ಜ್ ಮಾಡ್ಕೋಬೋದು. ತುಂಬ ಅನುಕೂಲವಾಗೈತೆ. ತುಂಬ ಅನುಕೂಲ ಆಗಿದೆ. ದುಡ್ಡು ತುಂಬ ಉಳಿತಾ ಇದೆ ನನಗೆ. ಅಂದರೆ ಈಗ ಏನು LPGಗೆ ಹಾಕ್ತೀರಾ ಆ ದುಡ್ಡಲ್ಲಿ EMI ಕಟ್ಕೊಂಡು ಅದೇ EMI ಕಟ್ಬೋದು ಆರಾಮಾಗಿ. ಟೆನ್ಷನ್ ಕಮ್ಮಿ ಆಯ್ತು. ಹ್ಞೂ, ಈಗ 3 ವರ್ಷ ಗಾಡಿ ನಮ್ದಾಗುತ್ತೆ. ಹೌದು. ಅದೊಂದು ಎಕ್ಸ್ಟ್ರಾ ಕೈಯಿಂದ ಕಟ್ಟಬೇಕಾಗುತ್ತೆ. ಖಂಡಿತ. ಅದು ಬೇರೆ ಸರಿ ರಿಪೇರಿ ನಾವೇ ಮಾಡಿಸ್ಕೊಬೇಕು. ಆಯಿಲ್ ಚೇಂಜು ಅದು ಇದು ಖರ್ಚೆಲ್ಲ ಬರ್ತವೆ. ಇದ್ರಾಗ ಏನು ಖರ್ಚೇ ಇಲ್ಲ.
ಎಷ್ಟು ಕೊಟ್ರಿ ಸರ್ ಇದಕ್ಕೆ? ನಾನು ಡೌನ್ ಪೇಮೆಂಟ್ 50,000 ಮಾಡಿದೆ, 45. 45. ಆಮೇಲೆ ತಿಂಗಳ 12,000 ಬರಲ್ಲ, 11,900 ರೂಪಾಯಿ ಬರುತ್ತೆ ಮಂತ್ಲಿ EMI. ಕ್ಯಾಶ್ ಆನ್ ಕ್ಯಾರಿ ಎಷ್ಟು ಅಂತ ಹೇಳಿದ್ರು? ಬರೀ 341 ಆಗುತ್ತೆ ಕ್ಯಾಶ್ ಆನ್ ಕ್ಯಾರಿ 340 ಆನ್ ರೋಡು ಫುಲ್ಲು. ಪ್ರೈಸು. ಸ್ವಲ್ಪ ಲೋನ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಹೌದೌದು, 130 ಎಕ್ಸ್ಟ್ರಾ ಆಗಿದೆ ನನಗೀಗ. ಎಕ್ಸ್ಟ್ರಾ ಆಗುತ್ತೆ, ಅದು ಕಾಮನ್ ಬಿಡಿ, ಯಾಕಂದರೆ ಇವಾಗ ಇಂಟ್ರೆಸ್ಟ್ ಬ್ಯಾಂಕಲ್ಲಿ ಕಟ್ಟಲೇಬೇಕು, ಯಾವುದೇ ಬ್ಯಾಂಕಲ್ಲಿ ಆದ್ರೂ. ಬಟ್ ಈಗ ಹೊಸದಾಗಿ ಆಟೋ ತೊಗೊಳೋರಿಗೆ ಏನು ಹೇಳ್ತೀರಾ? ಬೆಸ್ಟು ಸರ್ ಇದು. TVS ಅಲ್ಲಿ ಹೋಗ್ಬಿಟ್ಟು ತೊಗೊಂಡ್ರೆ ಗಾಡಿನೂ ಚೆನ್ನಾಗಿದೆ, ಓಡ್ಸೋಕ್ಕೂ ಹೈಟು ಇದೆ, ಏನು ಸ್ಪೇಸು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ಸ್ಪೇಸ್ಗಳೆಲ್ಲ ಇದೆ, ಕುತ್ಕೊಂಡು ಓಡ್ಸೋಕ್ಕೆ. ನಾನು ಬಜಾಜ್ ಕಂಪೇರ್ ಮಾಡಿದ್ರೆ ಎಷ್ಟೋ ಪರವಾಗಿಲ್ಲ ಅನ್ಸುತ್ತೆ. ಲೈಟ್ ಏನು ಕೊಟ್ಟಿದ್ದಾರೆ ಸರ್ ಮೇಲೆದು? ಈ ಲೈಟ್ ಕೊಟ್ಟಿದ್ದಾರೆ, ಬಟ್ ಈಗ ಅವ್ರಿಗೆ ಬರ್ಕತ್ತಿಲ್ಲ ಅದೀಗ. ಇದು ಮಾಡಬೇಡಿ. ಓಕೆ ಸರ್, ತುಂಬ ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಯೋಗೀಶ್ ಅಂತ ಸರ್. ಅಣ್ಣ ನಮಸ್ತೆ. ನಮಸ್ಕಾರ. ಗಾಡಿ ಯಾವಾಗ ತೊಗೊಂಡ್ರಿ? ಅಲ್ಲೇ 1 ವರ್ಷ ಆಯಿತು. 1 ವರ್ಷ ಆಯಿತು. ಹೇಗಿದೆ ಗಾಡಿ ಎಲ್ಲ? ಗಾಡಿ ಎಲ್ಲ ನಮಗೆ, ನಾವು ಪಾರ್ಟ್ ಟೈಮ್ ಜಾಬ್ ಮಾಡೋದಕ್ಕೆ ನಮಗೆ ಅನುಕೂಲವಾಗಿದೆ. ಒಂದು ದಿವಸಕ್ಕೆ 100 ರೂಪಾಯಿ ಚಾರ್ಜಿಂಗ್ ಆಗುತ್ತೆ. ಮನೆಯಲ್ಲೇ ಚಾರ್ಜಿಂಗ್ ಮಾಡ್ತೀನಿ, ಬೇರೆ ಎಲ್ಲೂ ಚಾರ್ಜಿಂಗ್ ಮಾಡಲ್ಲ. ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಸರ್? ಫಸ್ಟು 130 ಅಂದರು, ಈಗ 110 ಕಿಲೋಮೀಟ್ರ್ ಬರ್ತಾ ಇದೆ. 110 ಕಿಲೋಮೀಟ್ರ್ ಬರ್ತಾ ಇದೆ. ಹಾಂ, 110 ಕಿಲೋಮೀಟ್ರ್ ಬರುತ್ತೆ. 3 ಅವರ್ ಚಾರ್ಜಿಂಗ್ ಹಾಕಬೇಕು. 3 ಅವರ್ ಚಾರ್ಜ್ ಮಾಡಿದ್ರೆ 110 ಕಿಲೋಮೀಟ್ರ್ ಬರುತ್ತೆ. 110 ಕಿಲೋಮೀಟ್ರ್ ಬರುತ್ತೆ. ನಿಮಗೆ ಸಾಕಾಗುತ್ತೆ 110 ಕಿಲೋಮೀಟ್ರ್? ನಮಗೆ, ನಾವು ಬಸ್ ಓಡಿಸಿ ಇದು ಓಡಿಸೋದಕ್ಕೆ ನಮಗೆ ಅಡ್ಜಸ್ಟ್ಮೆಂಟ್ ಆಗಿದೆ, ನನಗೆ ಅನುಕೂಲವಾಗಿದೆ. ಓಕೆ. ನಮಗೆ ಮಾತ್ರ ಪಾಪ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಓಡಿಸೋರಿಗೆ ಅವ್ರಿಗೆ ಕಿಲೋಮೀಟ್ರ್ ಸಾಲ ಅಲ್ಲ. ಬೇರೆ ಕಡೆ ಚಾರ್ಜಿಂಗ್ ಸಿಗುತ್ತೆ, ಅದೆಷ್ಟು ಮಾಡ್ತಾರೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ನೀವು ಪಾರ್ಟ್ ಟೈಮಲ್ಲಿ ಮಾಡೋದ್ರಿಂದ 110 ಕಿಲೋಮೀಟ್ರ್ ಸಾಕು ನಿಮಗೆ? ನಮಗೆ ಸಾಕಾಗುತ್ತೆ. ನಾವು ಯಾರಿಗೂ ಕೊಡೋಲ್ಲ. ಓನರ್ ಕಮ್ ಡ್ರೈವರು, EMI ಕಟ್ಟೋದಕ್ಕೆ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲವಾಗಿದೆ ನಮಗೆ. ನೀವು ಮುಂಚೆ ಏನು ಮಾಡ್ತಾ ಇದ್ರಿ ಅಂದರೆ ಆಟೋ ಓಡಿಸ್ತಾ ಇದ್ರೆ ಹೇಗೆ? ಮೊದಲು ನಾನು 84ಇಂದ ಆಟೋ ಓಡಿಸ್ತಾ ಇದ್ದೀನಿ. 84ಇಂದ ಆಟೋ ಓಡಿಸ್ತಾ? ಹೌದು, ಆಟೋ, ಬಸ್ಸು, ಲಾರಿ ಎಲ್ಲ ಯಾವ ಓಡಿಸ್ತೀನಿ. ಆಟೋ ಓಡಿಸ್ತಾ ಇದ್ರಿ? ಬಜಾಜು ಫ್ರಂಟ್ ಇಂಜಿನ್ ಇತ್ತಲ್ಲ, ಅದು ಅವಾಗಿಂದನೂ ಓಡಿಸ್ತಾ ಇದ್ದೀನಿ. 84. ಆ ಆಟೋ ಓಡಿಸೋಕ್ಕೂ ಈ ಎಲೆಕ್ಟ್ರಿಕ್ ಆಟೋ ಓಡಿಸೋಕೆ ಹೇಗೆ? ಇದು ನಮಗೆ ಫ್ರೀಡಮ್ ಇದೆ, ಆರಾಮಿದೆ. ಗೇರ್ ಇಲ್ಲ, ಕ್ಲಚ್ ಇಲ್ಲ, ಇಂಜಿನ್ ಇಲ್ಲ, ಸ್ವಲ್ಪ ಮೇಂಟೆನೆನ್ಸು ಫ್ರೀ ಆಗಿದೆ. ಸಿಟಿಲಿ ಓಡಿಸೋಕೆ ತುಂಬ ಈಸಿ ಅಲ್ಲ? ಪರವಾಗಿಲ್ಲ, ಸಿಟಿಲೆಲ್ಲ ಓಡಿಸ್ಬೋದು ಆರಾಮಾಗಿ, ಏನು ಪ್ರಾಬ್ಲಮ್ ಇಲ್ಲ ನಮಗೆ, ಆರಾಮಾಗಿದೆ. ಈಗ ಅದಕ್ಕಾದರೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿ ಇಲ್ಲ ಆಯಿಲ್ ಹಾಕಿ ಗೇರ್? ಹೌದು, ಗೇರ್ ಬಾಕ್ಸ್ ಇಲ್ಲ, ಇಂಜಿನ್ ಇಲ್ಲ, ಯಾವುದೂ ಇಲ್ಲ. ಆಮೇಲೆ ಇಂಜಿನ್ ಕೆಲಸ ಇಲ್ಲ, ಕ್ಲಚ್ ವೈರ್ ಇಲ್ಲ, ಗೇರ್ ವೈರ್ ಇಲ್ಲ, ಬರೀ ಎಕ್ಸ್ಲೇಟರ್ ವೈರು, ಆ್ಯಕ್ಟಿವ್ ಹೋಂಡಾ ಟೈಪ್ ಇದೆ. ಚೆನ್ನಾಗಿದೆ, ನಮಗೆ ಅನುಕೂಲತೆ ಇದೆ. ಈಗ ಈ ಸರ್ವಿಸ್ ಎಲ್ಲ ಹೇಗೆ? ಸರ್ವಿಸ್ ಎಲ್ಲ ಹೇಗೆ ಮಾಡ್ತಾರೆ? ಸರ್ವಿಸು 5 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಬ್ಯಾಟ್ರಿಗೆ. 5 ವರ್ಷ, 5 ವರ್ಷದವರೆಗೂ ಅವರೇ ಗ್ಯಾರಂಟಿ. ಬಜಾಜ್ ಅವರು ಕಂಪ್ನಿಯವರೇ ವಹಿಸ್ಕೊಂಡಿದ್ದಾರೆ. ನಾವು ಕಂಪ್ನಿ ಬಿಟ್ಟು ಇನ್ನೆಲ್ಲೂ ಬೇರೆ ಕಡೆ ಎಲ್ಲೂ ಕೆಲಸ ಮಾಡಿಸ್ತಾ ಇಲ್ಲ. ಶಿವರಾಜ್ ಮೋಟರ್ಸಲ್ಲಿ ನಾವು ಮಾಡಿಸ್ತಾ ಇರೋದು. ಫ್ರೀ ಸರ್ವಿಸ್ ಏನಾದ್ರು ಕೊಟ್ಟಿದ್ರೆ ಸ್ಟಾರ್ಟಿಂಗು? ಸ್ಟಾರ್ಟಿಂಗು ಇಲ್ಲಿವರೆಗೂ ಆಯಿತು. 7 ಸರ್ವಿಸು ಫ್ರೀ ಸರ್ವಿಸ್ ಇತ್ತು. 7ನೇ ಸರ್ವಿಸಿಗೆ ಚಾರ್ಜಿಂಗು 450 ರೂಪಾಯಿ ಮಾಡಿದ್ದಾರೆ. ಅದಂತೂ ಹೆವಿ ಜಾಸ್ತಿ ಆಯಿತು. 450 ರುಪೀಸು ಬರೀ ಚೆಕಪ್ಗೆ ಅಂದರೆ ಜಾಸ್ತಿ ಆಯಿತು. ನಮ್ಮ ಅನಿಸಿಕೆ ಅದು ಜಾಸ್ತಿ ಆಯಿತು. ಸರ್, ಈಗ ಆರ್ ಸಿ ಆಟೋನೇ ತಗೋಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಬೇರೆ ಕಂಪ್ನಿಗಳೆಲ್ಲ ಇತ್ತು. ಈಗ ನಾವು ಬಜಾಜು, ಅವಾಗಿಂದ ನಾವು ಬಜಾಜ್ ಕಂಪ್ನಿಲೇ ಇರೋದು. 84ಇಂದ ಬಜಾಜ್ ಕಂಪ್ನಿಲೇ ಇರೋದು. ನನಗೆ ಬಜಾಜು ಇಷ್ಟ ಆಯಿತು, ನಾನು ಇಷ್ಟವಾಗಿ ತಗೊಂಡಿದ್ದೀನಿ. ಬಜಾಜ್ ಇಷ್ಟ ಆಯಿತು? ಹಾಂ, ನಮಗೆ ಅವಾಗಿಂದನೂ ಬಜಾಜೇ ಓಡಿಸ್ತಾ ಇರೋದು. ಇವಾಗೂ ಬಜಾಜಲ್ಲೇ ನಾವು ಇದ್ದೀವಿ. ಟಾಪುದೆಲ್ಲ ನಾನೇನು ಇದು ಮಾಡಿಲ್ಲ. ಕಂಪ್ನಿ ಫಿಟ್ಟಿಂಗಲ್ಲೇ ಇಟ್ಕೊಂಡಿದ್ದೀನಿ. ಹಿಂಗೆ ಬರುತ್ತೆ, ಸೇಮ್ ಹಿಂಗೆ ಬರುತ್ತೆ. ಇದೇ ರೀತಿ ನಾವು ಇಟ್ಕೊಂಡಿದ್ದೀವಿ. ನಾವೇನು ಆಲ್ಟ್ರೇಷನ್ ಮಾಡಿಸಿಲ್ಲ. 2 ಸೈಡ್ ಬೋರ್ಡ್ ಮಾತ್ರ ಹೊಡೆಸ್ಕೊಂಡಿದ್ದೀನಿ. ಯಾಕೆ ಪ್ಯಾಸೆಂಜರ್ಗೆ ಕಂಬಿ ಒತ್ತುತ್ತೆ ಅಂತ ನಾನು 2 ಸೈಡ್ ಬೋರ್ಡ್ ಮಾತ್ರ ಹೊಡೆಸ್ಕೊಂಡಿದ್ದೀನಿ. ನಾವು 5 ರೂಪಾಯಿನೂ ಖರ್ಚು ಮಾಡಿಲ್ಲ. ಈಗ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀರಾ? ನಾವು ನಮಗೆ ಸಾಕಾಗುತ್ತೆ. ಒಂದು ಟೈಮಿಂಗು ನಮ್ಮದಿಲ್ಲ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸಿ. ನೋಡಿ, ಹ್ಯಾಂಡ್ ಬ್ರೇಕು ಇಳಿಸಿದರೆ ಇದು ಆನಿಂಗು. ಆನ್ ಆಗಿದ ತಕ್ಷಣ ಹ್ಯಾಂಡ್ ಬ್ರೇಕು ಡೌನ್ ಮಾಡಬೇಕು. ಇದು ಡಿ ಅಂದರೆ ಡ್ರೈವರ್ ಅಂತ ನಾರ್ಮಲ್ಲು, ಡಿ ಅಂದರೆ ಹೋಗುತ್ತೆ,
ಓಕೆ. ಫಾಸ್ಟ್ ಬೇಕು ಅಂದರೆ ಎಮ್ ಒತ್ತಬೇಕು. ಎಮ್ ಅಂದರೆ ಫಾಸ್ಟು. ಹಾಂ, ಎಮ್ ಅಂದರೆ ಫಾಸ್ಟು. ಓಕೆ 50 ಕಿಲೋಮೀಟ್ರ್ ಮೇಲೆ ಹೋಗಲ್ಲ, ಓವರ್ ಸ್ಪೀಡ್ ಇಲ್ಲ. ಓಕೆ ನಮಗೆ ಸಿಟಿ ಒಳಗೆ ಸಾಕಾಗಿದೆ ನನಗೆ. ಲಾಂಗ್ ಹೋದರೆ ಸ್ಪೀಡ್ ಕಮ್ಮಿ. ರಿವರ್ಸ್ ಮೋಡ್ ಇದೆ ಅದಕ್ಕೆ. 6 ಅಂದರೆ ರಿವರ್ಸು. ಓಕೆ ಹಾಂ ಹಾಂ ರಿವರ್ಸ್ ಹೋಗ್ತಿದ್ರೆ ಆಯ್ತು. ಹಾಂ, ಇದು ಅಂದರೆ 6 ಅಂದರೆ ನೋಡಿ ಬರುತ್ತೆ ಇಲ್ಲಿ. ಓಕೆ ಡಿಸ್ಪ್ಲೇ ಬರುತ್ತಾ? ಹಾಂ, ಡಿ ಅಂದರೆ ಡ್ರೈವರ್ ಮೋಡು. ಇದು ಇನ್ನೊಂದಿದೆಯಲ್ಲ ಏನೇನದು? ಚಾರ್ಜಿಂಗ್ 4 ಪಾಯಿಂಟ್ ಇದೆ. ಎಷ್ಟು ಕಿಲೋಮೀಟರ್ ಓಡುತ್ತೆ ತೋರಿಸ್ತಾ ಇದೀಗ? ಇನ್ನೂ ನಮಗೆ 97 ಕಿಲೋಮೀಟ್ರ್ ಓಡುತ್ತೆ. ಹಾಂ, ಇದು ಎನ್ ಅಂತ ಇದೆಯಲ್ಲ ಏನದು? ಎನ್ ಅಂದರೆ ನ್ಯೂಟ್ರಲ್. ನ್ಯೂಟ್ರಲ್ಲ? ಹಾಂ, ಎನ್ ಅಂದರೆ ನ್ಯೂಟ್ಲು. ನಿಲ್ಲಿಸುವಾಗ ಗೇರ್ ಹಾಕಿ ಹಿಂಗೆ ಬಿಟ್ಟರೆ ಆರಾಮಾಗಿ ನಿಂತ್ಕೊಳ್ಳುತ್ತೆ. ಬಟನ್ಗಳು ಯಾವ್ಯಾವ ಇದಾವೆ? ಮತ್ತೆ ನೆಕ್ಸ್ಟ್ ಯಾವುದು ಬಟನ್ಸ್ ಇದಾ? ಆ ಕಡೆ ಏನೇನು? ಇದು ವೈಪರು. ಹಾಂ ವೈಪರ್ದಾ? ಹಾಂ, ಇದು ಹೆಡ್ಲೈಟು. ಹಾಂ ಇದು ಇಂಡಿಕೇಟ್ರು. ಓಕೆ ಇದು ಆರನ್ನು. ಹಾಂ ಇದು ಐ ಬೀಮು. ಐ ಬಿಮ್ ಲೋ ಬಿಮ್. ಹಾಂ, ಇಲ್ಲಿ ಇದಿದೆ, ಯಾವುದು ಕಿಲೋಮೀಟ್ರದ್ದು ಇಲ್ಲಿದೆ ನೋಡಿ. ಈಗ ಡಿಸ್ಪ್ಲೇದಲ್ಲಿ ಏನೇನು ಬರುತ್ತೆ ನೋಡಿ? ಯಾವುದು? ಇಲ್ಲಿ ಏನೇನು ತೋರಿಸುತ್ತೆ? ಇಲ್ಲಿ ಕಿಲೋಮೀಟ್ರ್ ಎಷ್ಟು ಓಡಿಸ್ಬೋದು, ಎಷ್ಟು ಪಾಯಿಂಟ್ ಇದೆ. ಹಾಂ ಈಗ 5 ಪಾಯಿಂಟಲ್ಲಿ 4 ಪಾಯಿಂಟ್ ಇದೆ. ಓಕೆ 4 ಪಾಯಿಂಟ್ಗೆ 97 ಕಿಲೋಮೀಟ್ರ್ ಓಡಿಸ್ಬೋದು. ಇನ್ನೂ 97 ಓಡುತ್ತೆ. ಇನ್ನೂ 90 ಓಡುತ್ತೆ. ಹಾಂ. ಟೋಟಲ್ ಫುಲ್ ಚಾರ್ಜಿಂಗ್ ಆದರೆ 110 ಕಿಲೋಮೀಟ್ರ್ ಅದೇ ತೋರಿಸ್ಬಿಡುತ್ತಾ? ಅದೇ ತೋರಿಸುತ್ತೆ. 0 ಆಗೋವರೆಗೂ ಮನೆಗೆ ಸೇರ್ಬೋದು. ಹಾಂ. ಫುಲ್ ನಿಲ್ಲೋವರೆಗೂ ಹೋಗ್ಬೋದು ಮನೆಗೆ. ನಾವು ಅಪ್ರಾಕ್ಸಿಮೆಂಟು ಎಷ್ಟು ಕಿಲೋಮೀಟ್ರ್ ಇದೆ ನಮ್ಮ ಮನೆ ಅಂದ್ಬಿಟ್ಟು ಐಡಿಯಾಸ್ ಅಂದರೆ ಹಾಂ. ನಾವು ಮನೆಗೆ ಹೋಗಿ ಸೇರ್ತೀವಿ. ಈಗ ಅಲ್ಲಿ 97 ತೋರಿಸ್ತಾ ಇದೆಯಲ್ಲ? ಹೌದು. 97 ಹೋಗುತ್ತಾ ಇನ್ನೂ ಕಡಿಮೆ ಹೋಗುತ್ತೆ? ಇಲ್ಲ 97 ಫುಲ್ 0 ಆಗುತ್ತೆ. ಹಾಂ 0 ಆಗೋರ್ಗು ಓಡಿಸ್ಬೋದು. ಓಡಿಸ್ಬೋದು. ಓಕೆ ಎಕ್ಸ್ಪೀರಿಯನ್ಸ್ ಎಲ್ಲ ಕರೆಕ್ಟ್ ಆಗಿದೆ ನಿಮಗೆ? ಹಾಂ, ನಮಗೆಲ್ಲ ಇದಿದೆ. ಸ್ವಲ್ಪ ಇದೊಂದು ಚೂರು ಇಕ್ಕಟ್ಟಾಯಿತು. ಈಗ ಬೇರೆ ಆಟೋ ಸ್ವಲ್ಪ ಸ್ಪೇಸ್ ಇರೋದು ಸ್ವಲ್ಪ ಇಕ್ಕಟ್ಟಾಗಿದೆ. ಅಂದರೆ ಬ್ಯಾಟ್ರಿ ಇಲ್ಲೇ ಇದೆಯಲ್ಲ? ಬ್ಯಾಟ್ರಿ ಇಲ್ಲೇ ಇದೆ. ಇನ್ನು ಪ್ಯಾಸೆಂಜರಿಗೆ ಕಂಫರ್ಟಬಲ್ ಆಗಿದೆಯಲ್ಲ? ಹಾಂ, ಪ್ಯಾಸೆಂಜರ್ ಸರಿಯಾಗಿದೆ. ಸ್ವಲ್ಪ ಸೈಜ್ ಇರೋರಿಗೆ ಸ್ವಲ್ಪ ಇಕ್ಕಟ್ಟಾಗುತ್ತೆ. ಅದಕ್ಕಿಂತಲೂ ಬೆಟ್ರ್ ಇದೆ. ಹೌದು. ನಾವು ಏನು ಮಾಡಿಸಿಲ್ಲ, ಇದೊಂದು ಸೈಡ್ ಬೋರ್ಡ್ ಮಾತ್ರ ಮಾಡಿಸ್ಕೊಂಡಿದ್ದೀವಿ. ಇದೇನು ಏನಕ್ಕ ಇದು ಸುಮ್ಮನೆ ಇದಕ್ಕ? ಅಲ್ಲ, ಕಂಬಿ ಬರುತ್ತಲ್ಲ, ಓಕೆ ಓಕೆ ಓಕೆ. ಆ ಪ್ಯಾಸೆಂಜರ್ಗೆ ಒತ್ತುತ್ತೆ ಅಂತ ಸೈಡ್ ಇದು ಮಾಡಿರೋದು. ಆ ಕಡೆ ಈ ಕಡೆ ಅದು ಒಳಗಡೆ ಒಳಗಡೆಗೆ ಡಿಸೈನ್ ಇದೆಯಲ್ಲ ಅದು. ಹಾಂ ಮತ್ತು ಈಗ ಆಟೋಗೆ ಈಗ ಇದು CNG ಆಟೋಗೆ ಪೆಟ್ರೋಲ್ ಆಟೋಗೆಲ್ಲ ಪರ್ಮಿಟ್ ಬೇಕು. ಎಲೆಕ್ಟ್ರಿಕ್ ಆಟೋಗೆ ಪರ್ಮಿಟ್ ಬೇಕಾ ಸರ್? ಎಲೆಕ್ಟ್ರಿಕ್ ಆಟೋಗೆ ಪರ್ಮೆಂಟ್ ಬೇಕಾಗಿಲ್ಲ, ಅನುಕೂಲನೇ ನಮಗೆ. ಈ ಪರ್ಮೆಂಟು ಅಂತ ಮಾಡಿ ಎಲ್ಲ ಹಿಂಸೆ. ಇವಾಗ ಇದಕ್ಕೂ ಪರ್ಮೆಂಟ್ ಕೇಳ್ತಾನೆ ಇರ್ತಾರಲ್ಲ ಪೊಲೀಸ್ನವ್ರು, ಅದು ಅವಾಯ್ಡ್ ಮಾಡಲೇಬೇಕು ನೀವು. ಯಾಕೆಂದರೆ ಎಲೆಕ್ಟ್ರಿಕ್ ಓನ್ ಇಸ್ ಟೈಪ್, ಎಲ್ಲಿಗೆ ಬೇಕಾದರೂ ಓಡಾಡ್ಬೋದು. ಸೇಫ್ಟಿ ಇದೆ, ಅನುಕೂಲತೆ ಇದೆ. ಕೊಡುವಾಗಲೂ ಕೊಡ್ತಾರೆ. ಹೌದು. ಪರ್ಮಿಟ್ ಬೇಡ ಅಂತ ಹೇಳ್ಕೊಡ್ತಾರೆ. ಹೌದು, ಪರ್ಮೆಂಟ್ ಬೇಡ ಅಂತ ಹೇಳ್ಕೊಟ್ಟಿದ್ದಾರೆ. ಈಗ ಪರ್ಮೆಂಟ್ ಬೇಕು ಅಂತ ಟ್ರಾಫಿಕವರು ಆರ್ಟಿಒದವರು ಕೇಳ್ತಾವ್ರೆ. ಅದೇನು ಯಾವ ರೀತಿ ಸನ್ನಿವೇಶನ್ ತಗೋತಿರೋ ಅದು ಬಜಾಜ್ ಕಂಪ್ನಿಯವ್ರಿಗೆ ಬಿಟ್ಟಿದ್ದು. ಇದೆಷ್ಟು ನೀವು ತೊಗೊಂಡಿದ್ದು? 3,65,000. 1 ಲಕ್ಷ ಡೌನ್ ಪೇಮೆಂಟು, 2,65,000 EMI. ಓಕೆ. ಈಗ ನೀವು ಫಸ್ಟಿಗೆ ಹಿಂದೆಲ್ಲ CNG ಓಡಿಸ್ತಾ ಇದ್ರಲ್ಲ, ಹಾಂ. ಅವಾಗ ಎಷ್ಟು ಆಗ್ತಾ ಇದ್ರಿ ದಿನಕ್ಕೆ CNG? CNG ಫುಲ್ ಟ್ಯಾಂಕ್ ಬೇಕು, 350-400 ರೂಪಾಯಿ ಬೇಕು. 300 ರೂಪಾಯಿ ಉಳಿತದೆ ಇದ್ರೆ. 300 ರೂಪಾಯಿ ಸೇವ್ ಆಗುತ್ತೆ. ಅದೇ 300 ರೂಪಾಯಿ EMI ಕಟ್ಬೋದು. ಹೌದು, EMI ಕಟ್ಕೋಬೋದು. ಒಂದು ಲೆಕ್ಕದಲ್ಲಿ ಎಲೆಕ್ಟ್ರಿಕ್ ಆಟೋ ಒಳ್ಳೇದು, ಬಟ್ ಸ್ಪೀಡ್ ಇಲ್ಲ, ಕಿಲೋಮೀಟ್ರು ಇದಿಲ್ಲ, ವರ್ತಿಲ್ಲ. ಓಕೆ. ಇನ್ನು ಕೆಲವರು ಎಲೆಕ್ಟ್ರಿಕ್ ಗಾಡಿ ತೊಗೊಳಕ್ಕೆ ಈಗ ಫೈರ್ ಆಗುತ್ತೆ, ಬೆಂಕಿ ಎತ್ಕೊಳ್ತಂತ ಭಯ. ಅದೇ ನಮಗೇನು ಏನು ಪ್ರಾಬ್ಲಮ್ ಇಲ್ಲ. 1 ವರ್ಷದಿಂದ ಓಡಿಸ್ತಾ ಇದ್ದೀವಿ, ಯಾವುದೂ ಇಲ್ಲ. ಅನ್ಸ್ಪೆಕ್ಟೆಡಾಗಿ ಎಲ್ಲೋ ಒಂದು ರೇರ್ ಯಾವುದೋ ಒಂದು ಮಿಸ್ಟೇಕಾಗಿ ಒಂದು ಆಗಿರ್ಬೋದು, ಅದು ನಾವು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಈಗ ನೀವು 1 ವರ್ಷದಿಂದ ಓಡಿಸ್ತಾ ಇದ್ದೀರಾ? ನಮಗೇನು ಪ್ರಾಬ್ಲಮ್ ಇಲ್ಲ. ಈಗ ಮಳೆ ಟೈಮಲ್ಲೆಲ್ಲ ಕೆಲವೊಂದೆಲ್ಲ ಇಲ್ಲ ಎಲ್ಲ ನುಗ್ಗಿದ್ದೀನಿ. ಎಲ್ಲ ನುಗ್ಗಿದ್ದೀರಾ? 5 ಜನ 6 ಜನ ಹಾಕೊಂಡು ಹೋಗಿದ್ದೀನಿ ಅಪ್ಪಲ್ಲಿ. ಮಳೆ ಬಂದ್ರೆ ನಿಂತ್ಕೊಬಿಡ್ತವೆ. ಈ ಗಾಡಿಗಳು ಪ್ರಾಬ್ಲಮ್ ಏನು ಕೊಡಲ್ಲ. ಹೌದೇನಿಲ್ಲ, ನಮಗೇನು ಅನಿಸಿಲ್ಲ. ನನಗೆ ಸೇಫ್ಟಿ ಇದೆ, ನನಗೆ ವರ್ತಿದೆ, ನನಗೆ ವರ್ತಿದೆ. ಬೇರೆಯವ್ರಿಗೆ ಏನು ಎತ್ತ ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಅವರು ಓನರಿಗೆ ಕೊಟ್ಟು ಅವರು ಉಳಿಸಿ ಇದು ಮಾಡೋದಕ್ಕೆ ಅವ್ರಿಗೆ ಸ್ವಲ್ಪ ಹಿಂಸೆ ಆಗುತ್ತೆ. 110 ಕಿಲೋಮೀಟ್ರ್ ಓಡಿಸಿದ್ರೆ ಕಿಲೋಮೀಟ್ರ್ ಜಾಸ್ತಿ ಕೊಟ್ಟು ವೋಲ್ಟೇಜು ಜಾಸ್ತಿ ಮಾಡಬೇಕು. ಯಾವುದಕ್ಕೆ? ಬ್ಯಾಟ್ರಿಗೆ ವೋಲ್ಟೇಜ್ ಜಾಸ್ತಿ ಇಕ್ಕಿ
ಅಟ್ಲೀಸ್ಟ್ ಒಂದು 200ವರೆಗೂ ಬಂದರೆ ನಮಗೆ ವರ್ತ್ ಆಗುತ್ತೆ, ಡ್ರೈವರ್ಗೂ ಕೊಡೋಕ್ಕೆ. ಫುಲ್ ಡೇ ಓಡಿಸೋರಿಗೆ ವರ್ತ್ ಆಗುತ್ತೆ. ನೆಕ್ಸ್ಟ್ ಎಲ್ಲರೂ ಫ್ಯೂಚರ್ ಗಾಡಿ ಬಿಡೋದಾದ್ರೆ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಬಿಡಬೇಕು. ಹೌದು 200 ಮೈಲೇಜ್ ಬರೋದು. ಅವ 200 ಬಂದರೆ ಎಲ್ಲರಿಗೂ ಖುಷಿ ಇರುತ್ತೆ. 200 ರೂಪಾಯಿ ಹೋಗ್ಬಿಡ್ಲಿ ಅದರಲ್ಲಿ. ನಾವು ಹೇಳೋದು ಕರೆಂಟ್ ಬಿಲ್ಲು 200 ರೂಪಾಯಿ ಹೋದ್ರು ಪರ್ ಡೇ ಒಂದು 200 ಕಿಲೋಮೀಟ್ರ್ ಹೊರಟು ನಮಗೆ ಸೇವ್ ಆಗುತ್ತೆ. ಪ್ರತಿ ಸತಿ ಮನೆಗೆ ಹೋಗೋಕ್ಕಾಗಲ್ಲ ಮಧ್ಯಾಹ್ನ ಅಷ್ಟಲ್ಲಿ. ಯಾರು ಕೆಲವರು ಎಲ್ಲೋ ಇರ್ತಾರೆ, ಅಲ್ಲಿಂದ ಬರೋಕ್ಕೆ ಆಗಲ್ಲ, ಕರೆಂಟು ಇದಾಗೋಗುತ್ತೆ, ಒಂದು ಕಡೆ ಚಾರ್ಜಿಂಗ್ ಸಿಗಲ್ಲ, ಅವಾಗ ಹಿಂಸೆ ಆಗುತ್ತೆ. ಅಂದರೆ ನಂಬಿಕೆ ಹೇಳೋಕ್ಕಾಗಲ್ಲ. ಹೌದು, ಹೇಳೋಕ್ಕಾಗಲ್ಲ. ಈಗ ವೈಟ್ ಫೀಲ್ಡ್ ಕಡೆ ಹೋದಾಗ ಅಲ್ಲಿ ಚಾರ್ಜಿಂಗ್ ಇರಲ್ಲ, ಅವಾಗ ಅಲ್ಲೇನೋ ಚಾರ್ಜಿಂಗ್ ಖಾಲಿ ಆಗೋಯ್ತು, ಅಲ್ಲಿಂದ ಗಾಡಿ ಟೋ ಮಾಡ್ಕೊಂಬರ್ಬೇಕು, ಎತ್ಕೊಂಬರ್ಬೇಕು ಅಂದ್ರೆ ಭಾಳ ಹಿಂಸೆ ಆಗುತ್ತೆ. ಏನು ತೊಗೋಬೋದಲ್ಲ ಬೇರೆಯವ್ರಿಗೆ? ತಗೊಂಡು ಅವ್ರವ್ರ ಅನುಕೂಲತೆ. ನಾವು ನನ್ನ ಮನಸ್ಸಿಗೆ ನಮಗೆ ಓಕೆ ಆಗಿದೆ. ಸರ್, ಹೆಸರು ತಮ್ಮ ಹೆಸರು? ನರಸಿಂಹಮೂರ್ತಿ ಜಿ. ನಮ್ಮ ಹೆಸರೆಲ್ಲ ಗಾಡಿ ಇರೋದು. CNG ಆಟೋ ಇಂದ ಆಗಿದೆ ಸರ್. CNG ಆಟೋ ಏನಾಗಿದೆ? ಹೆಣ್ಮಕ್ಳು ಈಗ ನಾವು ಓಡಿಸ್ತಾರದಕ್ಕೆ ಅವ್ರಿಗೆ ಹೊಟ್ಟೆವ್ರಿ ನಾವೇನಾರು ಒಂದು ಕ್ರಾಸಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಏನೋ ಒಂಚೂರು ಅಡ್ಡ ಹೋಯ್ತು ಅಂತ ತಿಳ್ಕೊಳ್ಳಿ ಸರ್, ಅವಾಗ ತುಂಬಾ ಕೆಟ್ಟದಾಗ ಮಾತಾಡ್ತಾರೆ ಸರ್. ಯಾರು ಡ್ರೈವರ್ಗಳ? ಹೌದು, ಮನೇಲಿ ಇರೋಕ್ಕಾಗಲ್ವಾ, ಮನೆ ಪಾತ್ರೆ ಬೆಳ್ಕೊಂಡು ಇರೋಕ್ಕಾಗಲ್ವಾ, ನೀವು ಯಾಕೆ ನೀವು ಇಲ್ಲಿ ಆಟೋ ಡ್ರೈವರ್ ಕೆಲಸ ಮಾಡಕ್ ಬಂದಿದ್ದೀರಾ ಅಂತ ಬೈತಾರೆ ಸರ್. ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ನೀವು ಗೊತ್ತಿರ್ಬೋದು, ಮಾಂಟ್ರಾ ಬಗ್ಗೆ ಆಲ್ರೆಡಿ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಶೋರೂಮ್ಗೆ ಹೋಗಿ ಶೋರೂಮ್ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಎಕ್ಸ್ಪ್ಲೈನ್ ಮಾಡಿದರು ಹೇಗಿರುತ್ತೆ, ಅದರದ್ದು ಎಷ್ಟು ರೇಂಜ್ ಬರುತ್ತೆ, ಮತ್ತು ಯಾರಿಗೆಲ್ಲ ಯೂಸ್ ಆಗುತ್ತೆ. ಮಾಮೂಲಿ CNG ವೆಹಿಕಲ್ಗೂ ಮತ್ತು LPG ವೆಹಿಕಲ್ಗೂ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಕಂಪೇರ್ ಮಾಡಿದ್ರೆ ಯಾವುದು ಬೆನಿಫಿಟ್ ಅಂತ ಅನಿಸುತ್ತೆ, ವರ್ತ್ ಅನಿಸುತ್ತೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಬಟ್ ಅದು ಬೇರೆ, ಯಾಕೆಂದರೆ ಒಬ್ಬ ಸೇಲ್ಸ್ ಮ್ಯಾನ್ ಆಗಿ ಸೇಲ್ಸ್ ಮನೆಗೆ ಎಕ್ಸ್ಪ್ಲೈನ್ ಮಾಡೇ ಮಾಡ್ತಾರೆ. ಬಟ್ ಇವಾಗ ರಿಯಲ್ ಫ್ಯಾಕ್ಟ್ ಏನಪ್ಪ ಅಂದರೆ, ಇಲ್ಲಿ ನಮಗೆ ಕಸ್ಟಮರ್ ಇದ್ದಾರೆ. ಸೊ ಇವ್ರನ್ನ ಕೇಳೋಣ ಹೆಂಗಿದೆ. ಸೊ ಎಲೆಕ್ಟ್ರಿಕ್ ಆಟೋಗಿಂತ ಎಲೆಕ್ಟ್ರಿಕ್ ಮತ್ತು CNG ಆಟೋಗಿಂತ ಯಾವ್ದು ಬೆಸ್ಟು ಪ್ರತಿಯೊಂದು ತಿಳ್ಕೊಂಡು ಹೋಗೋಣ. ಸೊ ಬನ್ನಿ ಮಾತಾಡಿ. ಮೇಡಮ್, ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದೆ? ನಾನು ಒಂದು ವರ್ಷದಿಂದ. ಓಕೆ, ಮುಂಚೆ ಬೇರೆ ಗಾಡಿ ಓಡಿಸಿದ್ರೆ ಡೈರೆಕ್ಟ್ ಎಲೆಕ್ಟ್ರಿಕ್ ಓಡಿಸ್ತಾರಲ್ಲ? ಇಲ್ಲ ಸರ್, ಬೇರೆ ಗಾಡಿ, ಗ್ರೀನ್ ಗಾಡಿ ಓಡಿಸ್ತೀನಿ. ಓಕೆ, ಅಂದರೆ CNG ಗಾಡಿ? ಹೌದು, ಗೇರ್ ಗಾಡಿ. CNG ಗಾಡಿ. ಸೊ ಈಗ ನೀವು ಆ ಗಾಡಿ ಓಡಿಸಿದ್ರೆ ಪ್ಲಸ್ ಎಲೆಕ್ಟ್ರಿಕ್ ಓಡಿಸ್ತಾ ಇದ್ದೀರಾ. ಸೊ ಇದಕ್ಕೊಂದು ಡಿಫ್ರೆನ್ಸ್ ನಾನು ಯಾವ್ದು ಬೆಸ್ಟ್ ಇದ್ರಲ್ಲಿ ಅನ್ಸುತ್ತೆ? ಗೇರ್ ಇಲ್ಲ, ಬೆಸ್ಟ್ ಇದೆ ಅನ್ನಿಸ್ತಿದೆ. ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಗೇರ್ ಇರೋದು ಗೊತ್ತು, ಸ್ವಲ್ಪ ಬೆಸ್ಟ್ ಆಗ್ತಿತ್ತು. ಓಕೆ. ಸೊ ಮತ್ತೆ ಮೈಲೇಜ್ ಎಲ್ಲ ಯಾವ ಥರ ಬರುತ್ತೆ? ಒಂದ್ಸಲ ಚಾರ್ಜ್ ಮಾಡೋದು ಎಷ್ಟು ಕಿಲೋಮೀಟರ್ ಓಡಿಸ್ಬೋದು? 160 ಅಂತ ಅವ್ರು ಹೇಳಿದ್ದು ಸರ್. 120 ಕೊಡುತ್ತೆ ಸರ್ ಇಲ್ಲೇ ಸಿಟಿಲಿ ಸರ್. ಸೊ ನೀವು ಒಂದ್ಸಲ ಚಾರ್ಜ್ ಮಾಡ್ಸೋದು ಅಷ್ಟೇನಾ? ಒಂದೇ ಸಲ ಸರ್ ಚಾರ್ಜ್ ಮಾಡಿ. ಒಂದೇ ಸಲ. ನೀವು ಓಡಿಸೋದು ಜಾಸ್ತಿ ಓಡಿಸಲ್ಲ? ಇಲ್ಲ ಸರ್, ಇಲ್ಲೇ ಲೋಕಲ್ ಕಿಲೋಮೀಟರ್. ಸೊ ಹೇಗೆ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ಬೋದು ಸರ್? 1ರಿಂದ 700-2000 ಗಂಟೆ ಮಾಡ್ಬೋದು. ಮತ್ತೆ ನಿಮಗೆ ಮಂತ್ಲಿ ಕರೆಂಟ್ ಬಿಲ್ ಎಷ್ಟು ಬರ್ಬೋದು? ಸರ್ 3000 ಬರುತ್ತೆ ಸರ್. 3000 ಇನ್ಕ್ಲೂಡಿಂಗ್ ಚಾರ್ಜಿಂಗ್ ಮತ್ತು ಮನೆಯದೆಲ್ಲ ಸೇರಿ? ಮನೇಲಿ ಸೇರಿ. ಓಕೆ. ಅಂದರೆ ಇದಕ್ಕೆ ಅಂತ ಎಕ್ಸ್ಟ್ರಾ ಎಷ್ಟು ಬರ್ತಿದೆ ಗೊತ್ತಾಗುತ್ತಾ? ಐಡಿಯಾ ಇದೆಯಾ? ಇದಕ್ಕೆ ಒಂದು ಎಕ್ಸ್ಟ್ರಾ 2.5 ಬರ್ಬೋದು ಸರ್. 2.5 ಬರ್ಬೋದು. ಅದು 500 ರೂಪಾಯಿ ಅಷ್ಟೇ ಸರ್. ಬರ್ತೀನಿ. ಹೌದು, ಅದು ಗೃಹಲಕ್ಷ್ಮಿ ಯೋಜನೆ, ಇದರಿಂದ ಸ್ವಲ್ಪ. ಇದೇ ನಿಮಗೆ NGO ಅವ್ರು ಕೊಟ್ಟಿರೋದಾ? ಹೌದು ಸರ್. ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಟ್ರಸ್ಟ್ ಮತ್ತು ಪರಿಹಾರ ಟ್ರಸ್ಟು ಮತ್ತು ಯುನೈಟೆಡ್ ಕಂಪ್ನಿ 3 ಸೇರಿಸಿ ಒಂದು 100 ಮೆಂಬರ್ಸು ಬಡ ಹೆಣ್ಮಕ್ಳಿಗೆ ಕೊಟ್ಟಿರೋದು ಸರ್. ಮುಂಚೆ ಇದನ್ನು ಆಟೋ ಓಡಿಸೋಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರು? ನಾನು ಸರ್ ನಾನು ಈವೆಂಟ್ ಕೆಲಸ ಮಾಡ್ತಾ ಇದ್ದೆ ಸರ್. ಓಕೆ. ಸೊ ಹೆಂಗಿದೆ ಜೀವನ ಇವಾಗ ನಿಮ್ಮದು? ಅದು ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಈಗ ಅದು ಬಂದಾದಮೇಲೆ ನನ್ನ ಮಗನಿಗೆ ಎಜುಕೇಷನ್ಗೆ ಮತ್ತು ಮಗಳ ಎಜುಕೇಷನ್ಗೆ ಮತ್ತು ಮನೆಗೆ ಸ್ವಲ್ಪ ಅಮ್ಮ ಸ್ವಲ್ಪ ಹುಷಾರಿಲ್ಲ, ಅವ್ರಿಗೂ ಸ್ವಲ್ಪ ನೋಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಓಕೆ. ಎಸ್ಪೆಷಲಿ ಮೇಡಮ್, ಈಗ ಆಕ್ಚುಲಿ ಹೆಣ್ಮಕ್ಳು ಅಂದ ತಕ್ಷಣನೇ ಆಟೋ ಡ್ರೈವರ್ ತುಂಬ ಕಡಿಮೆ. ಯಾಕಂದ್ರೆ ಆಟೋದಲ್ಲಿ ಎಂತೆಂಥದೋ ಪ್ಯಾಸೆಂಜರ್ ಬರ್ತಾರೆ, ಮತ್ತೆ ಅವ್ರನ್ನೆಲ್ಲ ಕೆಲವು ರೂಢಾಗಿರ್ತಾರೆ, ಕೆಲವು ಡ್ರಿಂಕ್ಸ್ ಮಾಡಿರ್ತಾರೆ. ಸೊ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಅಂದರೆ ಬೆಳಗ್ಗೆ ಹೊತ್ತು ಅಂತ ಯಾರು ಸಿಗಲ್ಲ ಸರ್. ಅಂದರೆ ಒಂದು 7:30 ಮೇಲೆ ಸಿಗ್ಬೋದು ಸರ್ ಅಷ್ಟೇ. ನಾವು ಒಂದು 8:30 ಹೆಣ್ಮಕ್ಳಿಗೆ ಸೇಫ್ಟಿ ಅಂದರೆ ಒಂದು 8:30 ಗಂಟೆ ನಾವು ಮಾಡ್ಬೋದು ಸರ್. ಅಂದರೆ ಗೊತ್ತಿರೋ ಏರಿಯಾ ಆದರೆ ಮಾಡ್ಬೋದು ಸರ್, ಬೇರೆ ಏರಿಯಾ ಎಲ್ಲ ಮಾಡೋಕ್ಕಾಗಲ್ಲ ಸರ್. ಓಕೆ ಮೇಡಮ್, ಹೆಣ್ಮಕ್ಳಿಗೆ ಎಸ್ಪೆಷಲಿ ಎಲೆಕ್ಟ್ರಿಕ್ ಆಟೋ ಬೆಸ್ಟಾ, ಈ ಮಾಮೂಲಿ CNG ಮತ್ತು LPG ಬರುತ್ತಲ್ಲ ಅದು ಬೆಸ್ಟಾ? ಸರ್, ಈ ಲೋಕಲ್ಲೇ ಓಡಿಸ್ತೀನಿ ಅಂದರೆ ನಮಗೆ ಎಲೆಕ್ಟ್ರಿಕೇ ಬೆಸ್ಟ್ ಸರ್. ಸೂಪರಾಗಿದೆ, ಚೆನ್ನಾಗಿ ಓಡಿಸ್ಬೋದು, ಮತ್ತು ಕ್ಲಚ್ ಇರಲ್ಲ, ಮತ್ತು ರಿಸ್ಕ್ ಜಾಸ್ತಿ ಇಲ್ಲ ಸರ್, ಅಷ್ಟೇ ಚೆನ್ನಾಗಿದೆ ಸರ್. ಸೊ ಹೆಣ್ಮಕ್ಳಿಗೆ ಓಡ್ಸೋಕೆ ಈಸಿ ಆಗುತ್ತೆ ಸರ್, ಡ್ರೈವಿಂಗ್ ಫ್ರೆಂಡ್ಲಿ. ಹೌದು ಸರ್. ಹಾಂ. ಈಗ ನೀವು ಅಂದರೆ ನೀವು ಇದರಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ರಲ್ಲ, CNG ಪೆಟ್ರೋಲ್ ಅಥವಾ CNG. ಸೊ ಅದು ಎಷ್ಟು ದಿನಕ್ಕೆ ಖರ್ಚು ಮಾಡ್ತಾ ಇದ್ರಿ? ಅದಕ್ಕೆ ಸರ್ ಒಂದು 600-700 ರೂಪಾಯಿ ದಿನಕ್ಕೆ ಆಗ್ತಿತ್ತು ಸರ್. ಇವಾಗ ಇದರಲ್ಲಿ ಏನೋ ಒಂದು 200 ರೂಪಾಯಿ ಆಗ್ಬೋದು. ಇದು ಅಷ್ಟು ಆಗಲ್ಲ, 100 ರೂಪಾಯಿ ಆಗುತ್ತೆ ಬೀಳುತ್ತೆ ಸರ್ ಒಂದು ದಿನಕ್ಕೆ. ಒಂದಿನಕ್ಕೆ 100 ರೂಪಾಯಿ ಆಗುತ್ತೆ. 100 ರೂಪಾಯಿನಲ್ಲಿ 1700 ರೂಪಾಯಿ ದುಡಿತೀರಾ. ಹೌದು. ಸೊ ಆಲ್ಮೋಸ್ಟ್ 1600 ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ. ಹಾಂ.
ಮತ್ತೆ ಏನಾದ್ರು ಸಮಸ್ಯೆ ಬಂದಿದೆಯಾ ಇಲ್ಲಿವರೆಗೂ 1 ವರ್ಷದಲ್ಲಿ? ಇಲ್ಲ ಸರ್, ಅಂಥ ಸಮಸ್ಯೆ ಏನು ಮಾಡ್ತಿಲ್ಲ. ಸರ್ವಿಸ್ ಎಲ್ಲ ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ಇಲ್ಲೇ ಉತ್ತರಳ್ಳಿ ಸರ್ವಿಸ್ ಚೆನ್ನಾಗಿ ಮಾಡ್ತಾರೆ, ಅರಳಿ ಆಚತ್ರ. ಓಕೆ. ಸೊ ಅಂದ್ರೆ ನಿಮಗೆ ಶೋರೂಮ್ಗೆ ಹೋದಾಗ ನೀಟಾಗಿ ರೆಸ್ಪಾಂಡ್ ಮಾಡ್ತಾರೆ? ಎಲ್ಲ ರೆಸ್ಪಾಂಡ್ ಮಾಡ್ತಾರೆ ಸರ್. ನಾವೇನೇ ಹೇಳಿ ಪಾಪ ರಿಪೇರಿ ಮಾಡಿಕೊಡ್ತಾರೆ ಸರ್, ಅದರಲ್ಲೆಲ್ಲ ಮೇಡಮ್, ಈಗ ನಿಮ್ಮಂತೆ ಎಷ್ಟೋ ಜನ ಹೆಣ್ಮಕ್ಳು ಸಮಸ್ಯೆಲಿ ಇರ್ತಾರೆ. ಸೊ ಅವ್ರಿಗೆ ಹೊರಗಡೆ ಹೋಗಿ ಕೆಲಸನೂ ಮಾಡೋಕ್ಕಾಗಲ್ಲ, ಕೆಲಸ ಮಾಡಕ್ ಹೋದ್ರು ಸಂಪಾದನೆ ಕಡಿಮೆ, ಸರ್ ಅಲ್ಲಿ ಓದಿರೋದಿಲ್ಲ. ಹೌದು ಸರ್, ಅದೇನು ಗೊತ್ತಾ ಸರ್, ಅವ್ರಿಗೆ ಓಡಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ಇರಬೇಕು. ಭಯ ಬಿಟ್ಟು ನಾವು ಓಡಿಸ್ತೀನಿ ಅಂತ ಇದ್ರೆ ಸರ್, ಇದರಲ್ಲಿ ಬೇರೆಯವ್ರ ಕೈ ಕೆಳಗಡೆ ಬೆದ್ಕೋಗ್ಬೇಡ, ನಾವು ಇಲ್ಲೇ ಸ್ವಾಭಿಮಾನವಾಗಿ ಬದುಕ್ತೀವಿ ಅಂದರೆ ದಯವಿಟ್ಟು ಈ ಆಟನ ಅವರು ಹೆಣ್ಮಕ್ಳು ಟ್ರೈ ಮಾಡ್ಬೋದು. ಸೊ ಅಂದರೆ ಈಗ ಬೇರೆ ಈಗ ಓದಿರೋರಿಗೇನೋ ಒಳ್ಳೊಳ್ಳೆ ಕೆಲಸಗಳು ಸಿಗುತ್ತೆ. ಸೊ ಓದಿರೋದಿಲ್ಲ ಅವ್ರಿಗೇನು ಒಂದು 10,000 ಸಂಬಳ ಕೊಡಲ್ಲ. ಬಟ್ ನಿಮ್ಮ ಥರ ಸ್ವಾಭಿಮಾನಿಯಿಂದ ಬರ್ತೀರಾ, ತಿಂಗಳಿಗೆ 30,000 ಸಂಪಾದನೆ ಮಾಡ್ಬೋದು ಸರ್. ಎಷ್ಟು ಸಂಪಾದನೆ ಮಾಡ್ತೀರಿ ಇವಾಗ? ನಾನೀಗ 40,000 40,000 ಮಾಡ್ತೀರಿ. ಆಲ್ಮೋಸ್ಟ್ ಹೈಸ್ಕೂಲ್ ಟೀಚರ್ ಸಂಬಳ ಬರುತ್ತೆ. ಬುಕ್ಕಿಂಗ್ ಚೆನ್ನಾಗಿ ಗೊತ್ತು ಅಂದರೆ ನಿಜವಾಗ್ಲೂ 40,000 ಸಂಪಾದನೆ ಮಾಡ್ಬೋದು ಸರ್. ನಿಮ್ಮ 1 ವರ್ಷದ ಜರ್ನಿಯಲ್ಲಿ ಎಲ್ಲಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸು ಪ್ಯಾಸೆಂಜರ್ ಕಡೆಯಿಂದ ಆಗ್ಬೋದು ಅಥವಾ ಈ ಥರ ಆಟೋ ಡ್ರೈವರ್ಗಳ ಕಡೆಯಿಂದ ಆಗ್ಬೋದು, ಏನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಸರ್ ಆಗಿದೆ. CNG ಆಟೋದಿಂದ ಆಗಿದೆ ಸರ್. CNG ಆಟೋ ಏನಾಗಿದೆ? ಹೆಣ್ಮಕ್ಳು ಈಗ ನಾವು ಓಡಿಸ್ತಾರದಕ್ಕೆ ಅವ್ರಿಗೆ ಹೊಟ್ಟೆವ್ರಿ, ನಾವೇನಾರು ಒಂದು ಕ್ರಾಸಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಏನೋ ಒಂಚೂರು ಅಡ್ಡ ಹೋಯ್ತು ಅಂತ ತಿಳ್ಕೊಳ್ಳಿ ಸರ್, ಅವಾಗ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ ಸರ್. ಹೌದು, ಮನೇಲಿ ಇರೋಕ್ಕಾಗಲ್ವಾ, ಮನೆ ಪಾತ್ರೆ ಬೆಳ್ಕೊಂಡು ಇರೋಕ್ಕಾಗಲ್ವಾ, ನೀವು ಯಾಕೆ ನೀವು ಇಲ್ಲಿ ಆಟೋ ಡ್ರೈವರ್ ಕೆಲಸ ಮಾಡಕ್ ಬಂದಿದ್ದೀರಾ ಅಂತ ಬೈತಾರೆ ಸರ್. ಅದೊಂದು ವಿಷಯ. ಮತ್ತು ನಾನು ಅದು ಹೇಳ್ತೀನಿ, ರಿಪೀಟ್ ಮಾಡ್ತೀನಿ, ನಿಮ್ಮನೆ ಹೆಣ್ಮಕ್ಳು ಪಾತ್ರ ಬೆಳಿಕಂತ ಇದ್ದಾರೆ ತಾನೇ, ನೀವು ನೋಡ್ಕೊತಾ ಇದ್ದೀರಾ, ನೋಡ್ಕೊಳ್ಳಿ. ನಮಗಿದೆ ನಮ್ಮ ಸ್ವಾಭಿಮಾನ, ನನ್ನ ಮಕ್ಳಿಗೆ ನಾವು ದುಡ್ದು ತಂದಾಕ್ಬೇಕು ಅಂತ ಇದ್ದಾರೆ, ನಮ್ಗೆ ಯಾರು ಇಲ್ಲ, ತಂದಾಕ್ಬೇಕು ಅಂತ ಇದ್ದಾರೆ, ನಾವು ದುಡಿತಾ ಇದ್ದೀವಿ, ನಿಮ್ಮ ಕೆಲಸ ಏನಿದೆ ಅದು ನೋಡ್ಕೊಳ್ಳಿ ಅಂತ ವಾಪಸ್ ಕೊಟ್ಟಿದ್ದೀನಿ ಸರ್ ರಿಟರ್ನ್. ನಾವು ಒಂದು ಸ್ವಲ್ಪ ಜನ ಸರ್, ಎಲ್ಲರೂ ಅಲ್ಲ, ಒಂದು ಸ್ವಲ್ಪ ಅದರಲ್ಲೂ ಒಳ್ಳೆಯವರು ಇದ್ದಾರೆ, ಅಪ್ರಿಷಿಯೇಟ್ ಮಾಡೋರು ಇದ್ದಾರೆ, ಅಪ್ರಿಷಿಯೇಟ್ ಮಾಡದೆ ಹೋದವರು ಇದ್ದಾರೆ ಸರ್. ಮೇಡಮ್, ಎಸ್ಪೆಷಲಿ ಆಟೋ ಡ್ರೈವರ್ಗಳ ಬಗ್ಗೆ ಕೆಲವೊಂದಿಷ್ಟು ನೆಗೆಟಿವ್ ಒಪಿನಿಯನ್ಸ್ ಇರುತ್ತೆ. ಅದು ಎಲ್ರಿಗೂ ಅಲ್ಲ ನಾನು ಹೇಳೋದು. ಅಂದ್ರೆ ಕರೆದ ಕಡೆ ಬರೋದಿಲ್ಲ, ಒಂದು ಮತ್ತೆ ಡಿಮ್ಯಾಂಡ್ ಮಾಡ್ತಾರೆ. ಆಮೇಲೆ ಸಿಚುಯೇಷನ್ ತಕ್ಕನಾಗೆ ಸಪೋಸ್ ಮಳೆ ಬರ್ತಿತ್ತು ಅಂತಂದ್ರೆ ಡಿಮ್ಯಾಂಡ್ ಮಾಡ್ತಾರೆ, ಡಬಲ್ ಕೇಳುವಂಥದ್ದು. ಸೊ ಆ ಥರ ಒಂದು ಬ್ಯಾಡ್ ಒಪಿನಿಯನ್ ಇದೆ. ಸೊ ಅಂತ ಟೈಮಲ್ಲಿ ನೀವು ಹೆಣ್ಮಕ್ಳಾಗಿರೋದ್ರಿಂದ ಸೊ ನಿಮ್ಮ ಮೇಲೆ ಒಂದು ಸ್ವಲ್ಪ ಜಸ್ಟ್ ಕನ್ಸರ್ನ್ ಬರುತ್ತೆ. ಹೌದು ಸರ್, ಮಾಡಿದ್ದಾರೆ, ಅದು ಸುಮಾರು ಜನ ಮಾಡ್ತಿದ್ದಾರೆ. ನಾವು ಎಷ್ಟೋ ಸತಿ ಹೇಳಿದ್ದೀವಿ ಸರ್, ಅದನ್ನ ತಗೋಬೇಡಿ, ಆ ಥರ ಕಮ್ಮಿ ಪಾಪ ಬಡ ಅವ್ರಿಗೆ ಒಬ್ರಿಗೆ ಬುಕ್ ಮಾಡಕ್ಕೆ ಬರಲ್ಲ, ಒಬ್ರು ಓದಿರೋರು ಬುಕ್ ಮಾಡ್ತಾರೆ, ಓದಿಲ್ದೋದ್ರು ಬುಕ್ ಮಾಡಕ್ಕೆ ಬರಲ್ಲ, ಅಂಥವ್ರಿಗೆ ಆ ಥರ ಎಲ್ಲ ಹೇಳಕ್ಕೆ ಹೋಗಬೇಡಿ ಅಂತ ಎಷ್ಟೋ ಜನಕ್ಕೆ ನಾನು ಹೇಳಿದ್ದೀನಿ. ಆದರೂ ನಾವು ತಗೋತೀವಿ ಸರ್, ನಾವು ಯಾರೇ ಕೈ ಅಡ್ಡ ಹಾಕಿರುವೆ ನಾವು ಇಷ್ಟು ಅಂತ ಹೇಳ್ಬಿಟ್ಟು ಅದು ಕಮ್ಮಿ ರೇಟಲ್ಲೇ ತಗೋತೀವಿ ಸರ್. ಅವ್ರು ಎಲ್ಲರೂ ಒಬ್ರು ಅವ್ರು ಇಷ್ಟು ಕೊಡ್ತಾರೆ, ಓಕೆ ಸರ್, ಅದರಲ್ಲಿ ಓಕೆ ಅಂತ ಹೋಗ್ತೀವಿ ಸರ್ ನಾವು. ಅದರಲ್ಲಿ ಇನ್ನೊಂದ್ಸಲ ಏನಾಗುತ್ತೆ ಅಂದ್ರೆ ಸಿಚುಯೇಷನ್ ಅವರು ಪ್ಲಸ್ ಆಗಿ ತಗೋತಾರೆ. ಮಳೆ ಬರ್ತಾ ಇರುತ್ತೆ, ಬೇರೆ ದಾರಿನೇ ಇಲ್ಲ, ಒಂದೇ ಆಟೋ ಇರುತ್ತೆ, ಆ ಟೈಮಲ್ಲಿ ಡಿಮ್ಯಾಂಡ್ ಮಾಡೋಂಥದ್ದು, ಅಥವಾ ಯಾವುದೊಂದು ಪ್ರೆಗ್ನೆಂಟ್ ಲೇಡಿ ನಿಂತಿರ್ತಾರೆ, ಸೊ ಅವ್ರನ್ನ ಡಿಮ್ಯಾಂಡ್ ಮಾಡೋಂಥದ್ದು, ಯಾಕಂದ್ರೆ ನಡ್ಕೊಂಡು ಹೋಗಕ್ಕಾಗಲ್ಲ ಅವ್ರಿಗೆ. ಸೊ ಈ ಥರದ್ದೆಲ್ಲ ಮಾಡೋದುಂಟು. ಮತ್ತು ಅಷ್ಟೇ ಕೆಲವು ಗಂಡಸರು ಅಥವಾ ಅಷ್ಟೋ ಡ್ರೈವರ್ಗಳು ಕಡಿಮೆ ದುಡ್ಡಲ್ಲಿ ಅಥವಾ ಫ್ರೀಯಾಗಿ ಕರ್ಕೊಂಡು ಹೋಗಿರೋದು ಉಂಟು ಸರ್. ಅದರಲ್ಲೂ ತುಂಬ ಒಳ್ಳೆಯರಿದ್ದಾರೆ, ಜೆಂಟ್ಸಲ್ಲೂ ತುಂಬ ಒಳ್ಳೆಯರಿದ್ದಾರೆ ಸರ್. ಓಡಿಸೋದ್ರಲ್ಲೂ ಅವರು ತುಂಬ ಕಮ್ಮಿ ತಗೊಂಡು ಓಡಿಸೋರು ಇದ್ದಾರೆ. ಯಾರೋ ಕೆಲವರು ಸರ್ ಈ ಸೋಂಬೇರಿಗಳು ಅಂತ ಕೂತಿರ್ತಾರಲ್ಲ ಸರ್, ಅಂಥವ್ರು ಮಾತ್ರ ಆ ಥರ ಮಾಡ್ತಾರೆ ಸರ್, ಬೇರೆ ಎಲ್ಲರೂ ಮಾಡಲ್ಲ ಸರ್. ಅಂದ್ರೆ ಒಂದೇ ಸಲ ದುಡ್ಡು ಬಂದ್ಬಿಡ್ಬೇಕು. ಹೌದು, ಅಂಥವ್ರು ಮಾಡ್ತಾರೆ ಸರ್, ಅಷ್ಟೇ ಸರ್. ಮೇಡಮ್, ಈಗ ಆಕ್ಚುಲಿ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ. ಸೊ ನೀವು ಆಟೋ ಓಡಿಸೋಂಥ ಪರಿಸ್ಥಿತಿ ಯಾಕೆ ಬಂತು ಸರ್? ನನ್ನ ಲೈಫಲ್ಲಿ ಯಾಕೆ ಬಂತು ಅಂದರೆ ನಮ್ಮ ಯಜಮಾನ್ರು ಇಲ್ಲ ಸರ್, ಅಂದರೆ ಇದ್ದಾರೆ, ಡಿವೈಡ್ ಆಗಿದ್ದೀವಿ ಸರ್, ಡಿವೈಡ್ ಆಗಿದ್ದೀವಿ. ಅದಕ್ಕೆ ನಾನು ಮಕ್ಕಳು ಸಾಕಬೇಕು, ನಾನು ನಮ್ಮಮ್ಮ ನನ್ನ 2 ಮಕ್ಕಳಿದ್ದಾರೆ. ಈಗ 3 ಮಕ್ಕಳನ್ನ ನಾನು ಸಾಕ್ಬೇಕು, ನಮ್ಮ ಅಮ್ಮನೂ ನನಗೆ ಮಗುನೇ. ಆ 3 ಮಕ್ಕಳನ್ನ ಸಾಕೋ ಇದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಮಗ ಫಸ್ಟ್ PUC ಇಲ್ಲೇ JSS ಕಾಲೇಜ್ ಹೋಗ್ತಾನೆ, ಮಗಳು 6ನೇ ಕ್ಲಾಸ್. ಅವ್ರಿಗೋಸ್ಕರ ನಾನು ಈ ಫೀಲ್ಡ್ಗೆ ಬಂದಿದ್ದೀನಿ ಅಷ್ಟೇ. ಸೊ ಮಕ್ಕಳ ಎಜುಕೇಷನ್ಗೋಸ್ಕರ. ಹೌದು ಸರ್. ಸೊ ಗಂಡ ಜವಾಬ್ದಾರಿ ತಗೊಳ್ಳಿಲ್ಲ, ಅದಕ್ಕೆ ನಾನು ಬಂದಿದ್ದೆ. ನೀವು ತಗೊಳ್ಳೋಂಥ ಪರಿಸ್ಥಿತಿ ಬಂತು. ಅವಾಗಲೂ ನಾನೇ ತಗೊಂಡಿದ್ದೆ, ಈಗಲೂ ಅವ್ರು ಇದ್ದಾಗಲೂ ನಾನೇ ತಗೊಂಡಿರೋದು, ಈಗಲೂ ನಾನೇ ತಗೊಂಡಿರೋದು. ಓಕೆ. ಯಾಕೆಂದರೆ ನೀವೊಂದು ಇದು ಜಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಷ್ಟೇ ಅಲ್ಲ, ಎಷ್ಟೋ ಜನ ವ್ಯೂವರ್ಸ್ ಏನು ನೋಡ್ತಾ ಇರ್ತಾರೋ ಅವ್ರಿಗೊಂಥರ ಮಾದರಿ. ಯಾಕೆಂದರೆ ಒಂದು ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಗಂಡ ಮೇಲೆ ಡಿಪೆಂಡ್ ಆಗಿಲ್ಲ ಅಂದ್ರೂ, ಒಂದು ವೇಳೆ ಗಂಡ ಅಧಿಕಾರ ಚಲಾಯಿಸೋದಾಗಲಿ ಅಥವಾ ನಾನಿಲ್ಲ ನೀನು ಬದುಕೋಕ್ಕಾಗಲ್ಲ ಅನ್ನೋದಾಗಲಿ, ಸೊ ಆ ಥರ ಹೆಣ್ಮಕ್ಳಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡ್ತಿದ್ದಾರೆ. ಯಾಕೆಂದರೆ ನೀವು ಮಾಡ್ತಾ ಇರೋದು, ನೀವು ಎಜುಕೇಷನ್ ಏನು ಮಾಡಿರೋದು? ಏನು ಓದಿಲ್ಲ. ಸೊ ಈಗ ನೋಡಿ, ಎಜುಕೇಷನ್ ಇದ್ರೆ ಅಟ್ಲೀಸ್ಟ್ ಎಲ್ಲೊಂದು ಕಡೆ ಕೆಲಸಕ್ಕೆ ಹೋಗ್ತಾರೆ. ಸೊ ಎಜುಕೇಷನ್ ಇಲ್ಲ ಅಂದ್ರೆ ಎಲ್ಲೂ ಕೆಲಸಕ್ಕೆ ಹೋಗಕ್ಕಾಗಲ್ಲ. ಇಲ್ಲಾಂದ್ರೆ ಫೈನಲ್ ಕೆಲಸ ಅಂದ್ರೆ ಇನ್ನೊಬ್ಬರ ಮನೆ ಪಾತ್ರೆ ಮನೆ ಕೆಲಸ ಮಾಡಿದ್ದೀವಿ ಸರ್, ಎಲ್ಲ ಮಾಡಿದ್ದೀವಿ ನಾವು. ಅವಾಗ ಅವ್ರು ಇದ್ದಾಗಲೂ ನಾನು ಮನೆ ಕೆಲಸ, ಇವೆಂಟ್ ಕೆಲಸ ಎರಡೂ ಮಾಡ್ತಾ ಇದ್ದೆ. ಅವ್ರು ಹೋದ್ಮೇಲೂ ನಾನು ಈಗ ಅದೇ ಕೆಲಸ ಅಂದರೆ ನಾನು ಸ್ವಲ್ಪ ಕುಡ್ತಾ ಅಷ್ಟೇ. ಅವರು ಅದು ಹೋದ್ಮೇಲೆ ನಾನು ಈಗಲೂ ನನ್ನ ಮಕ್ಳಿಗೋಸ್ಕರ, ನಮ್ಮ ಅಮ್ಮಂಗೋಸ್ಕರನೇ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಸರ್. ಹೆಣ್ಮಕ್ಳಿಗೆ ಅದೇ ಹೇಳೋದು ಸರ್, ಯಾರು ಧೈರ್ಯ ಕೆಡಬೇಡಿ, ಧೈರ್ಯ ಕೆಟ್ಟು ಆತ್ಮಹತ್ಯೆ ಮಾಡ್ಕೋಬೇಡಿ, ದಯವಿಟ್ಟು ಒಂದು ಜೀವನಕ್ಕೆ ಒಂದು ರೂಪಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಸೂಪರ್ ಡೈಲಾಗ್ ಮೇಡಮ್. ಆಕ್ಚುಲಿ ನೀವು ಹೇಳಿದಂಥ ಮಾತಿದೆಯಲ್ಲ, ಎಷ್ಟೋ ಹೆಣ್ಮಕ್ಳಿಗೂ ತನ್ನ ಗಂಡ ಸರಿಯಾಗಿ ನೋಡ್ಕೋತಾ ಇಲ್ಲ, ಅಥವಾ ಅಣ್ಣನ ಬೆಂಬಲ ಇದೆ ಇಲ್ಲ, ತಾಯಿ ಬೆಂಬಲ ಇಲ್ಲ, ತಂದೆ ಬೆಂಬಲ ಇಲ್ಲ ಅಂದ ತಕ್ಷಣನೇ ಅವ್ರು ದಿಕ್ಕಾಪಾಲಾಗಿ ಇದು ಮಾಡ್ತಾರೆ. ಅಂದರೆ ನನಗೆ ಯಾರ ಬೆಂಬಲನೂ ಇಲ್ಲ, ನನ್ನ ಪ್ರಪಂಚ
ಲಂಚ ಬೇಡ. ಸೊ ಈ ರೀತಿ ಎಲ್ಲ ಯೋಚನೆ ಮಾಡೋಂಥವ್ರಿಗೆ ನೀವೊಂದು ನಿದರ್ಶನ. ಥ್ಯಾಂಕ್ ಯು ಸರ್. ಸೊ ಒಂದು ಫೈನಲ್ ಆಗಿ, ಸೊ ಈ ಥರ ದಿಕ್ ತಪ್ಪಿದಂಥ ಹೆಣ್ಮಕ್ಳು ಮೀನ್ಸ್ ಅವರಿಗೆ ಯಾರ ಸಪೋರ್ಟು ಇಲ್ಲದಂಥ ಹೆಣ್ಮಕ್ಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರಿಗೊಂದು ದಯವಿಟ್ಟು ಹೇಳ್ತೀನಿ, ಯಾರು ಕೆಂಗೆಡಬೇಡಿ. ಮತ್ತು ಏನು ಗೊತ್ತಾ, ಭಯ ಪಡಬೇಡಿ. ಫಸ್ಟ್ ಭಯಪಡಿ, ಯಾರು ನಂಗೆ ಸಪೋರ್ಟ್ ಇಲ್ಲ ಅನ್ನೋದು ಭಯ ಪಡಬೇಡಿ. ನೀವು ಕಲ್ಲಾಗಿ ನಿಂತ್ಕೊಂಡು ನಾನು ಮಾಡ್ತೀನಿ ಈ ಕೆಲಸ ಅಂತ, ಇದೇ ಕೆಲಸ ಮಾಡಿ ಅಂತ ನಾನು ಹೇಳಲ್ಲ. ಧೈರ್ಯವಾಗಿ ನಿಂತ್ಕೊಂಡು ಬೇರೆ ಕೆಲಸನೂ ಮಾಡಿ ನಾನು ಗೆದ್ದು ತೋರಿಸ್ತೀನಿ ಅಂತ ತೋರಿಸಿ. ಸಾವುಗಂತೂ ದಯವಿಟ್ಟು ಯಾರು ಹೋಗಬೇಡಿ, ಭಯ ಪಡಬೇಡಿ, ಧೈರ್ಯವಾಗಿ ನಿಂತ್ಕೊಳ್ಳಿ ಸರ್. ಇದು ಸಾಧಿಸಿ ಅಷ್ಟೇ ಸರ್, ಇದು ಸಾಧಿಸಿ ಸರ್, ಸಕ್ಸಸ್ ಮಾಡ್ಕೊಳ್ಳಿ ಸರ್. ಇದ್ದು ಏನು ಬೇಕಾದ್ರೂ ಸಾಧಿಸ್ಬೋದು. ಮಕ್ಕಳಿದ್ರೆ ಮಕ್ಳಿಗೂ ಧೈರ್ಯ ತುಂಬಿ ನೀವು ಒಂದು ಗುರಿ ಕಡೆ ಒಂದು ಯೋಚನೆ ಮಾಡಿಸಿ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ ಸರ್. ಅಷ್ಟೇ ಮೇಡಮ್, ಫೈನಲ್ ಆಗಿ ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ನಿಮಗೆ, ಒಳ್ಳೊಳ್ಳೆ ಗ್ರಾಹಕರು ಸಿಗಲಿ, ಒಳ್ಳೆ ರೆಸ್ಪಾನ್ಸು ಇರೋ ಥರ ಗ್ರಾಹಕರು ಸಿಗಲಿ, ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ, ಒಳ್ಳೆ ಭವಿಷ್ಯ ಸಿಗಲಿ. ಯಾಕೆ ನೀವು ಪಟ್ಟಂಥ ಶ್ರಮ ಅವ್ರ ಭವಿಷ್ಯಕ್ಕೆ ಪಡ್ತಾ ಇರ್ತದ್ದು, ಮತ್ತು ಅವ್ರು ಚೆನ್ನಾಗಿ ಆದಮೇಲೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಎಸ್ಪೆಷಲಿ ಸೊ ಇವ್ರ ಮಕ್ಕಳು ಏನಾದರೂ ವಿಡಿಯೋ ನೋಡ್ತಾ ಇದ್ರೆ, ಸೊ ನಿಮ್ಮಮ್ಮ ನಿಮಗೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಸೊ ನೆಕ್ಸ್ಟು ನೀವು ಒಂದು ಒಳ್ಳೆ ಸ್ಥಾನಕ್ಕೆ ಹೋದ್ಮೇಲೆ ನಿಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ವಯಸ್ಸಾದಮೇಲೆ. ಯಾಕೆಂದರೆ ಇವ್ರು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೋ ಅಷ್ಟೇ ಕಷ್ಟಪಟ್ಟು ನೀವು ಅವ್ರು ನೋಡ್ಕೋಬೇಕು. ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ನೋಡ್ಕೋಬೇಕು. ಓಕೆ ಮೇಡಮ್, ಒಳ್ಳೇದಾಗಲಿ. ಸೊ ಎಲ್ಲರಿಗೂ ಒಂದು ಮಾರ್ಗದರ್ಶನ. ಯಾಕೆಂದರೆ ನಿಮ್ಮದು ವಿಡಿಯೋ ಜಸ್ಟ್ ಆಟೋ ಬಗ್ಗೆ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ನೀವು ಮಾಡಿದಂಥ ಶ್ರಮ ಇದೆಯಲ್ಲ, ಅದು ಎಲ್ಲರಿಗೊಂದು ಪೂರಕ, ಅದು ನಮಗೆ ಸ್ಫೂರ್ತಿ. ಹೌದು ಸರ್. ಈ 100 ಮೆಂಬರ್ಸ್ ಯಾರೆಲ್ಲ ಕೊಟ್ಟಿದ್ದಾರಲ್ಲ, ಈ ಆಟೋ ಕೊಟ್ಟಿದ್ದಾರಲ್ಲ ಸರ್ ನಮಗೆ, ಕಮಿಷನರ್ ದಯಾನಂದ್ ಸರ್ ಆಗಿರ್ಬೋದು, ಪರಿಹಾರ ಟ್ರಸ್ಟ್ ಯಾರೆಲ್ಲ ಇದ್ದಾರೆ ಅವ್ರ ಹೆಸರು ಚೈತ್ರ ಮೇಡಮ್ ಇರ್ಬೋದು, ರಾಣಿ ಶೆಟ್ಟಿ ಮೇಡಮ್ ಇರ್ಬೋದು, ಎಲ್ಲ ಇರ್ಬೋದು. ಮತ್ತು ಸರ್ ಯುನೈಟೆಡ್ ವೇ ಕಂಪ್ನಿ ಮತ್ತು NGO ಮತ್ತು ಆನಂದ್ ಸರ್, ರಂಧ್ರ ಸರ್ ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ. ಅವ್ರು ಇಲ್ದೇ ಇವತ್ತು ನಾನು ಇಲ್ಲ ಸರ್. ಅವ್ರು ಕೊಟ್ಟಿರೋದಕ್ಕೆ ನಾನು ಇಷ್ಟು ಧೈರ್ಯವಾಗಿ ಆಟೋ ಓಡಿಸ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ನಾನು ಕಲಿಸ್ಕೊಟ್ಟಿರೋರು ಗೋವಿಂದ್ ಸರ್ ಅಂತ, ನಮ್ಗೆ ಅಂಕಲ್ ಒಬ್ರು ಇದ್ರು ನಮ್ಮ ಮನೆ ಪಕ್ಕ, ಅವರೇ ನಮಗೆ ಧೈರ್ಯ ಕೊಟ್ಟಿದ್ದು. ಆಟೋ ಕಲಿಯಮ್ಮ, ನೀನು ಯಾಕೆ ಮಾಡಬಾರ್ದು ಅಂತ ಒಂದು ಧೈರ್ಯ ಕೊಟ್ಟಿದ್ದೆ ಅವರು ನನಗೆ. ಅವ್ರಿಗೊಂದು ನಾನು ಕೃತಜ್ಞತೆ ಹೇಳ್ತೀನಿ ಸರ್. ಅಷ್ಟೇ. ಓಕೆ. ಸೊ ಬೇರೆ ಆಟೋ ಡ್ರೈವರ್ಗಳಿಗೆ ಹೇಳೋದೇನಪ್ಪ ಅಂತಂದರೆ, ಆಗಲೇ ಅವ್ರು ಹೇಳ್ಕೊಟ್ರು, ನೀವು ಮನೇಲಿ ಇರೋಕ್ಕಾಗಲ್ವಾ ಪಾತ್ರೆ ತೆಕ್ಕೊಂಡು, ಯಾಕಿಲ್ಲಿ ನಮ್ಮ ತಲೆ ತಿನ್ನಕ್ಕೆ ಬರ್ತೀರಾ, ಸರಿಯಾಗಿ ಆಟೋ ಓಡ್ಸೋಕೆ ಬರಲ್ಲ, ಈ ರೀತಿ ಬೈದಿರ್ತಾರೆ ನೀವು ಹೇಳಿದ್ರಿ. ಸೊ ಅವರು ಮನೇಲಿ ಇದ್ದಿದ್ರೆ ಆ್ಯಕ್ಚುಲಿ ಅವ್ರ ಮಕ್ಕಳು ಮನೆ ಸಂಸಾರ ನಡೀತಾ ಇರಲಿಲ್ಲ. ಯಾಕೆಂದರೆ ನೀವು ಕಷ್ಟಪಟ್ಟು ದುಡಿದ್ರೆ ನಿಮ್ಮ ಮನೆ ಸಂಸಾರ ನಡೆಯುತ್ತೆ, ಹಂಗೆ ಅವ್ರು ದುಡಿದ್ರೇ ಅವ್ರ ಮನೆ ಸಂಸಾರ ನಡೆಯುತ್ತೆ. ಸೊ ಯಾರು ಹೆಣ್ಮಕ್ಳು ಅಂತ ಇದು ಮಾಡೋಕೆ ಹೋಗ್ಬಿಡಿ. ಅವ್ರು ಅವ್ರ ಹೊಟ್ಟೆ ಪಾಡೋಗೋಸ್ಕರ ದುಡಿತಾರೆ, ನೀವು ನಿಮ್ಮ ಸಂಸಾರಕ್ಕೋಸ್ಕರ ದುಡಿತಾ ಇರ್ತೀರಾ. ಸೊ ಯಾರು ಇನ್ನೊಂದು ರೀತಿ ಅದೇ ರೀತಿ ಬೇರೆ ಥರ ನೋಡ್ಬೇಡಿ. ಯಾಕೆಂದರೆ ಕೆಲಸ ಯಾವುದೇ ಆಗಲಿ, ನಾವು ಸಮಾನರು ಅಂತ ಆಲ್ರೆಡಿ ನಮ್ಮ ಸಮಾಜದಲ್ಲಿ ಹೆಣ್ಣಿನ ಶೋಷಣೆ ಎಲ್ಲ ಹೊರಟೋಯ್ತು, ಅದು ಹಳೆ ಕಾಲ. ಇನ್ನು ನೆಕ್ಸ್ಟ್ ಆಲ್ಮೋಸ್ಟ್ ಗಂಡಿನ ಮೇಲೆ ಶೋಷಣೆ ಆಗ್ತಿದೆ ಎಷ್ಟೋ ಕಡೆ. ಬಟ್ ಇವಾಗ ಎಲ್ಲ ಸಮಾನರು, ಎಲ್ಲರೂ ಸಮಾನವಾಗಿ ನೋಡ್ಬೇಕು. ಅದರಲ್ಲೂ ಕೆಲವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಕೆಲವು ಪೊರ್ಕಿಗಳು ಇರ್ತಾರಲ್ಲ ಸರ್, ಯಾರೋ ಹೆಣ್ಮಕ್ಳು ಕಂಡ್ರೆ ಅವ್ರಿಗೆ ಆಗದಿದ್ದಂಥ ಹೆಣ್ಮಕ್ಳು ಕಂಡ್ರೆ ಆಗದಿದ್ದವರು, ಅವ್ರ ಮನೆಗೆ ಹೆಣ್ಮಕ್ಳು ಯಾರು ಬೆಲೆ ಕೊಡಲ್ಲ ಸರ್. ಇಲ್ಲೂ ಅವರು ಈ ಫೀಲ್ಡಲ್ಲೂ ಬೆಲೆ ಕೊಡಲ್ಲ ಸರ್. ಮನೇಲಿ ಬೆಲೆ ಕೊಡಲ್ಲ ಅಂದಿದ್ದವರು ಇಲ್ಲೂ ಹೆಣ್ಮಕ್ಳಿಗೆ ಯಾರಿಗೂ ಬೆಲೆ ಕೊಡಲ್ಲ ಅಂತ ಗಣಸರುಗಳು ಸರ್. ಸ್ವಲ್ಪ ಅಷ್ಟೇ ಕಿರಿಕಿರಿ, ಬೇರೆ ಬಿಟ್ಟರೆ ನನಗೆ ಯಾವ ಕಿರಿಕಿರಿ ಬಂದಿಲ್ಲ ಸರ್. ಇಲ್ಲ ಒಂದು ಟೈಮ್ ಅಷ್ಟೇ ಬಂದಿರುತ್ತೆ. ಈಗ ಒಂದು ವರ್ಷದಿಂದ ನಾನು ನೋಡಿಸ್ತೀನಿ, ಒಂದೇ ಟೈಮ್ ನನಗೊಂದು ಕಿರಿಕಿರಿ ಬಂದಿರೋದು, ಬೇರೆ ಟೈಮ್ ಯಾವುದೂ ಬಂದಿಲ್ಲ ಸರ್. ನಿಮ್ಮ ಜೊತೆ ಕುತ್ಕೊಂಡು ಹೋಗುವಂಥ ಪ್ಯಾಸೆಂಜರ್ ಕಡೆಯಿಂದ ಮಿಸ್ಬಿಹೇವ್ ಮಾಡೋದು? ಇಲ್ಲ ಸರ್, ಒಳ್ಳೆ ನನಗೆ ಬಂದಿರೋ ಪ್ಯಾಸೆಂಜರ್ ಸಿಕ್ಕಿದಾರಲ್ಲ, ನಿಜವಾಗ್ಲೂ ನಾನಂತೂ ಪುಣ್ಯ. ಅವ್ರು ನನಗೆ ಯಾವಾಗಲೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ, ಇನ್ನೂ ಒಳ್ಳೆ ಟಿಪ್ಸ್ ಕೊಟ್ಬಿಟ್ಟು ಹೋಗ್ತಾರೆ. ನನಗೆ ಚೆನ್ನಾಗಿ ಆಟ ಓಡಿಸ್ತೀರಾ, ನೀವು ಚೆನ್ನಾಗಿ ಇದು ಮಾಡ್ತೀರಾ, ಮಾತಾಡ್ತೀರಾ ಅಂತ ಅವ್ರು ಟಿಪ್ಸ್ ಕೊಟ್ಬಿಟ್ಟು ಹೋಗ್ತಾರೆ ಸರ್. ಆಮೇಲೆ ನಿಮ್ಮಂತ ಹೆಣ್ಮಕ್ಳು ಡ್ರೈವರ್ ಸಿಕ್ಕಾಗ, ಎಸ್ಪೆಷಲಿ ಹೆಣ್ಮಕ್ಳು ಸೇಫ್ ಅಂದರೆ ಯಾವ್ದಾದ್ರು ಹೆಣ್ಮಕ್ಳು ನೈಟ್ ಹೊತ್ತು ಹೋಗ್ಬೇಕು ಅಂತಂದ್ರೆ ನಿಮ್ಮ ಜೊತೆ ಧೈರ್ಯ ಹೋಗ್ತಾರೆ. ನಾನು ಈವೆಂಟ್ ಕೆಲಸಕ್ಕೆ ಒಂದು ಹೇಳ್ತೀನಿ ಸರ್, ನಾನು ಹೆಣ್ಮಕ್ಳು ಈವೆಂಟ್ ಕೆಲಸಕ್ಕೆ ಹೋಗ್ತಾರೆ ಪಾಪ. ಅವ್ರು ನೈಟ್ 12 ಗಂಟೆಗೆ ಬಿಡೋದು. ನಾನು ಹೋಗ್ತಿದ್ದೆ ಫಸ್ಟ್ ಎಲ್ಲ, ನಾನು ಹೋಗಿ ಮನೆ ಕೆಲಸ. ಈಗಲೂ ನಾನು ಸಂಜೆ ಟೈಮ್ ಅವ್ರನ್ನ ಪಿಕಪ್ ಡ್ರಾಪ್ ಮಾಡ್ತೀನಿ ಈವೆಂಟ್ ಕೆಲಸ ಇದ್ದಾಗ. ಅವ್ರು 12 ಪಾಪ 12 ಗಂಟೆ ಇರತ್ತೆ ಸರ್, ಅವ್ರಿಗೆ ಏನು ಸಿಗಲ್ಲ. ನಿಮ್ಮ ಅಲ್ಲಿ ಗೊತ್ತಿರ್ಬೋದು ಈವೆಂಟ್ ಕೆಲಸದಲ್ಲಿ ಎಷ್ಟು ಗಂಟೆ ಆಗುತ್ತೆ, ನೈಟ್ ಬರೋದೇ ಪಾಪ ಲೇಟ್ ಆಗುತ್ತೆ ಅಂಥವ್ರನ್ನ ನಾನು ಪಿಕಪ್ ಡ್ರಾಪ್ ಮಾಡ್ತೀನಿ ಸರ್. ಹೆಣ್ಮಕ್ಳು ಅವ್ರು ಖುಷಿ ಪಡ್ತಾರೆ, ನಾನಿದ್ದೀನಿ ಅಂತ ಖುಷಿ ಪಡ್ತಿದ್ದಾರೆ ಇವಾಗ. ಧೈರ್ಯ ಈಗ ಬಂದಾಗಲಿಂದ ನಾನು ಸ್ವಲ್ಪ ಧೈರ್ಯ ತುಂಬಿ ಅವ್ರಿಗೆ ಇದು ಮಾಡ್ತಿದ್ದೀನಿ. ಒಬ್ಬೊಬ್ರು ಹೋಗ್ತಾರೆ, ಇಲ್ಲ ಅಂತ ಹೇಳಲ್ಲ. ಒಬ್ಬೊಬ್ರು ಏನು ಗೊತ್ತಾ, ತುಂಬ ಕಿರಿಕಿರಿ ಮಾಡ್ತಾರೆ ಸರ್. ನೈಟ್ 12 ಗಂಟೆಲಿ ನೀವು ನೋಡಿರ್ಬೋದು ಬಸ್ ಸ್ಟಾಪಲ್ಲಿ ಎಲ್ಲ ಕಿರಿಕಿರಿ ತುಂಬ ಮಾಡ್ತಾರೆ. ಅಂಥ ಟೈಮಲ್ಲಿ ಅಲ್ಲಿ ನಾನೇ ಎಷ್ಟೋ ಸತಿ ನೋಡಿರೋ ಪ್ರಕಾರ ತುಂಬ ಕಿರಿಕಿರಿ ಸರ್ ಮಕ್ಕಳು, ಹೆಣ್ಮಕ್ಳು. ಈಗ ನಾನೇ ಬರ್ತಾ ಇರೋದಕ್ಕೆ ಅವ್ರಿಗೆ ತುಂಬ ಧೈರ್ಯವಾಗಿ ಹೋಗ್ತಿದ್ದಾರೆ ಸರ್ ಹೆಣ್ಮಕ್ಳು, ಈವೆಂಟ್ ಹುಡುಗಿರು ಸರ್. ಸೊ ಅಂದರೆ ನಿಮ್ಮಂಥ ಆಟೋ ಡ್ರೈವರ್ಗಳು, ಆಟೋ ಡ್ರೈವರ್ ವುಮೆನ್ಸ್ ಇರೋದ್ರಿಂದ ಎಷ್ಟೋ ಹೆಣ್ಮಕ್ಳಿಗೆ ಸೇಫ್. ಹೌದು, ಸೇಫ್ಟಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.